ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಇಸ್ ದ ADV ಡ್ರೀಮ್ ಅ ಮಾರ್ಕೆಟಿಂಗ್ ಗಿಮಿಕ್. ಸೊ ಏನಿದು ಬೇಸಿಕಲಿ ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂತ ಕೇಳಿದ್ರೆ, ನೀವು ADVನ ನೀವು ಒಂದು ಡ್ರೀಮ್ ಥರ ನಿಮಗೆ ಮ್ಯಾನುಫ್ಯಾಕ್ಚರರ್ಸು ಸೆಲ್ ಮಾಡ್ತಾ ಇದ್ದಾರೆ. ADV ಅಂದರೆ ಬೇಸಿಕಲಿ ಇಟ್ ಈಸ್ ನಾಟ್ ಜಸ್ಟ್ ದ ಅಡ್ವೆಂಚರ್ ಟೂರಿಂಗ್ ಬೈಕ್ ಅಷ್ಟೇ ಅಲ್ಲ, ಟೂರಿಂಗ್ ಬೈಕ್ ಜೊತೆಗೆ ನಿಮಗೆ ದ ಟೂರಿಂಗ್ ಮಾಡಿಕೊಂಡು ಆ ಅಡ್ವೆಂಚರ್ ಮಾಡೋದು, ಅದನ್ನು ನಿಮಗೆ ಒಂದು ಡ್ರೀಮ್ ಥರ ಸೆಲ್ ಮಾಡ್ತಾ ಇದ್ದಾರೆ ಇನ್ ಮೋಸ್ಟ್ ಆಫ್ ದೇರ್ ಆ್ಯಡ್ಸು. ನೀವು ನೋಡ್ಬೋದು ಆ್ಯಡ್ಸಲ್ಲಿ ಹೆಂಗಿರುತ್ತೆ ಅಂದರೆ, ಐಮ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ ಹಿಮಾಲಯನು, ನೀವು BMW ಟ್ರಯಾಂಪ್ ಅವ್ರದ್ದು, ಟೈಗರು, ಎನಿ ವೆಹಿಕಲ್ಸ್ ನೀವು ನೋಡಿದ್ರು ಯೂಶ್ವಲಿ ನೀವು ಆ್ಯಡ್ಸಲ್ಲಿ ಏನು ನೋಡ್ತೀರಾ ಅಂದರೆ, ಒಂದು ಗಾಡಿ ಇರುತ್ತೆ, ಒಂದು ಬೆಟ್ಟದ ಮೇಲೆ ಹೋಗ್ತಾ ಇರ್ತೀವಿ, ನೀವು ಬೆಟ್ಟದ ಮೇಲೆ ಹೋಗ್ಕೊಂಡು ಅಲ್ಲಿ ತೆಗೆದು ಫೋಟೋ ತೆಗೆಯೋದು, ನೀವೊಂದು ಗ್ರೂಪ್ ಜೊತೆ ಹೋಗ್ತಾ ಇರ್ತೀರಾ, ನೀವು ತುಂಬ ದೂರ ಹೋಗ್ತಾ ಇರ್ತೀರಾ, ನೀವು ಈ ಗಾಡಿ ಜೊತೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು, ಇಂಡಿಯಾ ಎಂಟೈರ್ ಸುತ್ಬೋದು, ಯುರೋಪ್ ಎಲ್ಲ ಸುತ್ಬೋದು, ಅಮೇರಿಕಾ ಎಲ್ಲ ಸುತ್ಬೋದು. ಆ ಥರ ಡ್ರೀಮ್ಸ್ ನಿಮಗೆ ಕೊಡ್ತಾ ಇರ್ತಾರೆ. ಯಾವುದಾದ್ರೂ ರೋಡ್ಸ್ ಬರಲಿ, ಎಂಥ ರೋಡ್ಸ್ ಬರಲಿ, ಈ ಗಾಡಿ ಒಳ್ಳೆ ಗಾಳಿಯಲ್ಲಿ ಹೋದಂಗೆ ಹೋಗುತ್ತೆ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಏನು ಸ್ಟ್ರೆಸ್ ಇಲ್ಲದೆ ಹೋಗ್ಬೋದು. ನಿಮ್ಗೆ ಬೇಕಾಗಿರೋ ಎಲ್ಲ ಫೀಚರ್ ಕೊಡ್ತಾರೆ. ಟ್ರ್ಯಾಕ್ಷನ್ ಕಂಟ್ರೋಲು, ABS ಮೋಡ್ಸು, ಐ ಟಾಕಿಂಗ್ ಅಬೌಟ್ ಬಿಗ್ ಬೈಕ್ಸು ಎಲ್ಲನೂ ಇರುತ್ತೆ ನಿಮಗೆ. ಪ್ಲಸ್ ನಿಮಗೆ ರೈಡಿಂಗ್ ಮೋಡ್ಸು, ಸಸ್ಪೆನ್ಷನ್ ಅಡ್ಜಸ್ಟಬಿಲಿಟಿ, ಸೀಟ್ ತುಂಬ ಜಾಸ್ತಿ ಇರುತ್ತೆ, ಲಗೇಜ್ ಎಷ್ಟು ಬೇಕಾದ ಕ್ಯಾರಿ ಮಾಡ್ಬೋದು, ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ, ವೀಲ್ಸ್ ನಿಮಗೆ 21/17 ಸ್ಪೋಕ್ ವೀಲ್ಸು, ಆರಾಮಾಗಿ ಹೋಗ್ಬೋದು. ಈ ಥರ ನಿಮಗೆ ಜನರಲಿ ADV ಬೈಕ್ಸ್ನ ಸೆಲ್ ಮಾಡ್ತಾರೆ. ಸೊ ಇಲ್ಲಿ ನಾನು ಐ ಆಮ್ ಮೋರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ದ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಆಫ್ ದ ADV ಬೈಕ್ಸು ಆರ್ ದ ಅಡ್ವೆಂಚರ್ ಟೂರಿಂಗ್ ಕಾನ್ಸೆಪ್ಟು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಬೈಕ್ ಇಟ್ ಸೆಲ್ಫ್ ವಿಚ್ ಈಸ್ ದ ADV. ಬಿಕಾಸ್ ಒಂದು ಅಡ್ವೆಂಚರ್ ಬೈಕಲ್ಲಿ ಡೆಫಿನೆಟ್ಲಿ ನಾನು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ನನ್ನ ಫಸ್ಟ್ ವೀಡಿಯೋ ಬಂದುಬಿಟ್ಟು ಟೂರಿಂಗ್ ಬೈಕ್ಸ್ ಬಗ್ಗೆ ಮಾಡಿದ್ದು, ಆ್ಯಂಡ್ ಸಬ್ಸಿಕ್ವೆಂಟ್ಲಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ವೇರ್ ಐ ಎಕ್ಸ್ಪ್ಲೇನ್ ದಟ್ ನಿಮಗೆ ಟೂರಿಂಗ್ ಮಾಡಬೇಕು ಅಂದರೆ ದ ಬೆಸ್ಟ್ ಬೈಕ್ ಅವೈಲೇಬಲ್ ಈಸ್ ಡೆಫಿನೆಟ್ಲಿ ಒಂದು ಅಡ್ವೆಂಚರ್ ಬೈಕ್. ಬಿಕಾಸ್ ಅಡ್ವೆಂಚರ್ ಬೈಕಲ್ಲಿ ಆ ಎಲ್ಲ ಕೇಪಬಿಲಿಟಿ ಇದೆ, ಟೂರಿಂಗ್ ಮಾಡೋದ್ರಲ್ಲಿ, ಅಡ್ವೆಂಚರ್ ಆಫ್ ರೋಡ್ ಮಾಡೋದ್ರಲ್ಲಿ, ಆ್ಯಂಡ್ ನಿಮಗೆ ಲಗೇಜ್ ಕ್ಯಾರಿ ಮಾಡೋದ್ರಲ್ಲಿ ಒಳ್ಳೆ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಎವ್ರಿಥಿಂಗ್ ಇದೆ ಬೈಕಲ್ಲಿ, ನೋ ಡೌಟ್. ಬಟ್ ನಿಮಗೆ ದ ಪ್ರಾಬ್ಲಮ್ ಏನಂದರೆ, ನನಗೆ ಈ ಮಾರ್ಕೆಟಿಂಗ್ ಆ್ಯಡ್ಸು ಮತ್ತು ಮಾರ್ಕೆಟಿಂಗ್ ಪ್ರಾಬ್ಲಮ್ ಅಂತ ಅಲ್ಲ, ಆಬ್ವಿಯಸ್ಲಿ ನಾನು ಒಂದು ಮ್ಯಾನುಫ್ಯಾಕ್ಚರರ್ ಆಗಿದ್ದರೆ ನಾನು ಅದೇ ಥರನೇ ಸೆಲ್ ಮಾಡ್ತಾಯಿದ್ದೆ, ದರ್ ಈಸ್ ನಥಿಂಗ್ ರಾಂಗ್ ಇನ್ ದಟ್. ಬಟ್ ನಿಮಗೆ ಒಂದು ಮಿಸ್ಲೀಡ್ ಮಾಡ್ಬೋದು ಇನ್ ಟು ಫಾಲಿಂಗ್ ಫಾರ್ ದ ಡ್ರೀಮು ಆಫ್ ಆನ್ ಅಡ್ವೆಂಚರ್ ಟೂರಿಂಗ್ ಇನ್ ಅನ್ ಅಡ್ವೆಂಚರ್ ಬೈಕು, ಗೋಯಿಂಗ್ ಅರೌಂಡ್ ಪ್ಲೇಸಸ್ಸು, ಎಕ್ಸ್ಪ್ಲೋರಿಂಗು, ಅದರಲ್ಲಿ ಎಲ್ಲ ಸೂಪರ್ ಆಗಿದೆ, ಆರಾಮಾಗಿ ತುಂಬ ಚೆನ್ನಾಗಿರೋ ಥರ ಒಂಥರ ಒಂದು ರೋಸಿ ಪಿಕ್ಚರ್ ಕೊಡ್ತಾ ಇದ್ದಾರೆ. ಬಟ್ ದೇ ಆರ್ ನಾಟ್ ಶೋಯಿಂಗ್ ಯು ವಾಟ್ ಆಲ್ ಕಾಂಪ್ರಮೈಸಸ್ ನೀವು ಮಾಡಬೇಕು ಒಂದು ಅಡ್ವೆಂಚರ್ ಬೈಕ್ ಜೊತೆಗೆ, ಎಷ್ಟು ಕಷ್ಟ ಇದೆ ಟು ಲಿವ್ ವಿತ್ ಆನ್ ಅಡ್ವೆಂಚರ್ ಬೈಕು, ಹಿಂಗೆ ಮೇಂಟೈನ್ ಮಾಡಬೇಕಾಗತ್ತೆ. ನೀವು ಅಡ್ವೆಂಚರ್ ಬೈಕ್ನ ನೀವು ಸಿಟಿಯಲ್ಲಿ ಹೆಂಗೆ ಓಡಿಸೋಕ್ಕಾಗತ್ತಾ ಇಲ್ವಾ, ವಿಚ್ ನಾನು ಆಲ್ರೆಡಿ ಆಲ್ರೌಂಡರ್ ಬೈಕ್ ಕ್ಯಾಟಗರಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ದಟ್ ಇಟ್ ಈಸ್ ನಾಟ್ ಅ ವೆರಿ ಗುಡ್ ಆಲ್ರೌಂಡರ್. ನಿಮಗೆ ಒಂದು 4th ಪೊಸಿಷನಲ್ಲಿ ಬರುತ್ತೆ, ಅಬೋವ್ ವಿಚ್ ನಿಮ್ಮದು ರೆಟ್ರೋ ಬೈಕು, ನಿಮ್ಮದು ಸ್ಕ್ರಾಮ್ಲರು, ಮತ್ತು ಈವನ್ ನೇಕೆಡ್ ಬೈಕ್ ಆಲ್ಸೋ ಇಸ್ ಅ ಬೆಟರ್ ಆಪ್ಷನ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡ್ಬೋದು ನೀವು. ಬಟ್ ಎನಿವೆ ದ ಪಾಯಿಂಟ್ ಈಸ್, ನಿಮಗೆ ಆ ಥರ ಏನಕ್ಕೆ ಸೆಲ್ ಮಾಡ್ತಾರೆ, ಆ್ಯಂಡ್ ನೀವು ಆ ಡ್ರೀಮ್ನ ನೀವು ನೋಡ್ಕೊಂಬಿಟ್ಟು ಶುಡ್ ಯು ಬೈ ದ ಬೈಕ್ ಅಂತ ಕೇಳಿದ್ರೆ, ಅದ್ರ ಬಗ್ಗೆ ನಾನು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅಗೇನ್ ದರ್ ಈಸ್ ನೋ ರೈಟ್ ಆರ್ ರಾಂಗ್ ಇನ್ ಓನಿಂಗ್ ಅ ಬೈಕ್. ನೀವು ಯಾವ ಬೇಕಾದರೂ ಓನ್ ಮಾಡ್ಬೋದು. ದ ಓನ್ಲಿ ಟೈಮ್ ನಿಮಗೆ ನಂಗೆ ಬೇಜಾರು ಯಾವಾಗ ಆಗುತ್ತೆ ಅಂದರೆ, ನೀವು ಆ ಬೈಕ್ನ ತೊಗೊಂಡು ಹೆಂಗೋ ನೀವು ಖುಷಿಯಾಗಿದ್ದೀರಾ, ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೇಟ್, ಇಟ್ಸ್ ವೆಲ್ ಆ್ಯಂಡ್ ಗುಡ್, ನೀವು ಅಬೌಟ್ ದ ರೈಟ್ ಬೈಕ್. ಬಟ್ ತೊಗೊಂಡ್ಬಿಟ್ಟು ನೀವು ಅಯ್ಯಯ್ಯೋ ಯಾಕೆ ತೊಗೊಂಡೆ ಈ ಬೈಕ್ನ, ನಂದು ಟೈಪ್ ಆಫ್ ಬೈಕ್ ಅಲ್ಲ ಅಲ್ವಾ, ಏನಕ್ಕೆ ಇದು ಮಿಸ್ಲೀಡ್ ಆಗ್ಬಿಡ್ತು, ನನಗೆ ವಾಟ್ ಡ್ರೀಮ್ಸ್ ನಾನು ಅದನ್ನು ಏನು ನೋಡಿದ್ದೆ ಆ್ಯಂಡ್ ಯಾವ ಥರ ಮಾರ್ಕೆಟಿಂಗ್ ಆ್ಯಡ್ ಮಾಡಿದ್ದು ಆ ಥರ ಅಂತೂ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲಲ್ಲ, ಏನಕ್ಕೆ ಈ ಥರ, ಬಟ್ ಏನಕ್ಕೆ ಆ್ಯಡ್ಸಲ್ಲಿ ಆ ಥರ ತೋರಿಸಿದ್ದು ಅಂತ ಕೇಳಿದ್ರೆ, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಯು. ಬಿಕಾಸ್ ಏನೇನು ರೀಸನ್ ಇರ್ಬೋದು, ಮೇ ಬಿ ದಿಸ್ ಬೈಕ್ ಈಸ್ ನಾಟ್ ಮೆಂಟ್ ಫಾರ್ ಯು ಅಂತ. ಸೊ ದಿಸ್ ಬೈಕ್ ಈಸ್ ವೆರಿ ಗುಡ್ ಬೈಕ್ ಆ್ಯಂಡ್ ಇಟ್ ಸರ್ವ್ಸ್ ದ ಪರ್ಪಸ್ ಆಫ್ ಮೆನಿ ಟೂರರ್ಸು ಅಕ್ರಾಸ್ ದ ವರ್ಲ್ಡು ಹೂ ವಾಂಟ್ ಟು ಡೂ ಲಾಂಗ್ ಟೂರಿಂಗ್ಸು, ವಾಂಟ್ ಟು ಡೂ ಅಡ್ವೆಂಚರ್, ವಾಂಟ್ ಟು ಡೂ ಎಕ್ಸ್ಪ್ಲೋರಿಂಗ್, ಅವ್ರಿಗೆಲ್ಲ ಯೂಸ್ಫುಲ್ ಇದೆ. ಬಟ್ ಇಟ್ ಈಸ್ ನಾಟ್ ಮೆಂಟ್ ಫಾರ್ ಎವ್ರಿ ಒನ್ ಅಂತ ನಾನು ಹೇಳಬೇಕಂತ ಇದ್ದೀನಿ. ಬಿಕಾಸ್ ಆ ಆ್ಯಡ್ ತೋರಿಸೋ ಪ್ರಕಾರ ಇಟ್ ಈಸ್ ಜಸ್ಟ್ ದಿಸ್ ಈಸ್ ಅ ಟೂಲು, ಈ ಟೂಲ್ನ ಇಟ್ಕೊಂಡು ನೀವು ಏನು ಬೇಕಾದರೂ ಮಾಡ್ಬೋದು, ದಿಸ್ ಈಸ್ ದ ಓನ್ಲಿ ಟೂಲ್ ಯು ನೀಡ್ ಫಾರ್ ಅ ಫ್ರೀಡಮ್ ಅಂತ ನಿಮಗೆ ಶೋಕೇಸ್ ಮಾಡ್ತಾರೆ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ ಅಂತ ಹೇಳ್ಬೇಕಂತ ಇದ್ದೆ. ಸೊ ಫಸ್ಟ್ಲಿ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡು ಒಂದು ಅಡ್ವೆಂಚರ್ ಬೈಕ್ನ ಏನಕ್ಕೆ ಕ್ರಿಯೇಟ್ ಮಾಡಿದ್ದು ಅಂತ. ಸೊ ನಾನು ಆಲ್ರೆಡಿ ಸ್ಕ್ರಾಮ್ಲರ್ ವೀಡಿಯೋದಲ್ಲಿ ನೀವು ನೋಡಿದ್ರೆ, ಸ್ಕ್ರಾಮ್ಲರಿಂದ ಸ್ಟಾರ್ಟ್ ಆಯ್ತು ಅದು. ಸ್ಕ್ರಾಮ್ಲರ್ ಜೊತೆಗೆ ನೀವು ಟೂರಿಂಗ್ ಮಾಡೋದೆಲ್ಲ ಒಂದು ಹುಚ್ಚು ಸ್ಟಾರ್ಟ್ ಆಯಿತು, ಬೈಕ್ ಜೊತೆ ತುಂಬ ಲಾಂಗ್ ಟೂರಿಂಗ್ ಮಾಡೋ ಅಂತ. ಸೊ ವೆನ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟೆಡ್ ರಿಯಲೈಸಿಂಗ್ ಸ್ಕ್ರಾಮ್ಲರ್ ಇಸ್ ನಾಟ್ ದ ಬೆಸ್ಟ್ ಕಾನ್ಸೆಪ್ಟ್ ಫಾರ್ ಟೂರಿಂಗ್ ಅರೌಂಡು, ಇನ್ನೂ ಸ್ವಲ್ಪ ಬೆಟರ್ ನೀವು ರಿಯಲಿಸ್ಟಿಕ್ ಮಾಡಬೇಕಾಗತ್ತೆ ಆ ಬೈಕ್ನ, ಸೊ ದ್ಯಾಟ್ ಇಟ್ ಕೋಪ್ಸ್ ಅಪ್ ವಿತ್ ಟೂರಿಂಗ್. ಸೊ ಜನರಲಿ ಇಟ್ ಸ್ಟಾರ್ಟೆಡ್ ಇನ್ ದ ವೆಸ್ಟ್, ಅಂದರೆ ಇಂಡಿಯಾದಲ್ಲಿ ಟೂರಿಂಗ್ ಮಾಡ್ತಾ ಇರಲಿಲ್ಲ ಅಂತಲ್ಲ, ಬಟ್ ಇಂಡಿಯಾದಲ್ಲಿ ನಾರ್ಮಲ್ ಬೈಕ್ಸಲ್ಲಿ ಟೂರಿಂಗ್ ಮಾಡ್ತಾ
ನಿಮ್ಗೆ ನೆನಪಿದ್ರೆ ಜಾಸ್ತಿ ಜನ ಬುಲೆಟಲ್ಲಿ ಟೂರಿಂಗ್ ಮಾಡ್ತಾಯಿದ್ರು, ಕ್ಲಾಸಿಕಲ್ಲಿ ಬುಲೆಟಲ್ಲಿ ಟೂರಿಂಗ್ ಮಾಡ್ತಾಯಿದ್ರು ತುಂಬ ಟೈಮು, ಬಿಕಾಸ್ ಮೇನ್ಲಿ ಅದರಲ್ಲಿ ಲೋ ಆ್ಯಂಡ್ ಟಾರ್ಕ್ ಆಗಿರ್ತಾಯಿದ್ದು. ಸೊ ನಿಮ್ಮ ಬೆಟ್ಟದಲ್ಲೆಲ್ಲ ಹತ್ತಬೇಕಾದ್ರೆ ಈಸಿ ಆಗ್ತಿತ್ತು ಅಂತ. ಸೊ ದ್ಯಾಟ್ ವಾಸ್ ದ ಓನ್ಲಿ ನಿಮಗೆ ಒಂದು ಆಸ್ಪೆಕ್ಟ್ನ ನೋಡಿಕೊಂಡು ತುಂಬ ಜನ ಬೈ ಮಾಡ್ತಾಯಿದ್ದು. ಫಾರ್ ದ್ಯಾಟ್ ಮ್ಯಾಟರ್ ನಾನು ಈ ಸೌತ್ ಇಂಡಿಯಾದಲ್ಲಿ ನೀವು ನೋಡೋದಾದರೆ ಎಲ್ಲ ಬೈಕ್ಸಲ್ಲೂ ಟೂರಿಂಗ್ ಮಾಡೋದು ನೋಡಿದ್ದೀನಿ. ಲೈಕ್ ಪಲ್ಸರಲ್ಲಿ, ಅವೆಂಜರಲ್ಲಿ, ಈವನ್ ಕರಿಸ್ಮಾದಲ್ಲೂ ಟೂರ್ ಮಾಡೋದು ನಾನು ನೋಡಿದ್ದೀನಿ. ಬಟ್ ಎನಿವೆ, ಲೆಟ್ಸ್ ಕಮ್ ಟು ವಾಟ್ ವಾಸ್ ದ ರೀಸನ್ ADV ಬೈಕ್ಸ್ನ ನೀವು ಮಾಡಿದ್ದು ಆ್ಯಂಡ್ ಎಲ್ಲಿ ಮಾಡಿದ್ದು. ಬೇಸಿಕಲಿ ವೆಸ್ಟಲ್ಲಿ ಮಾಡಿದ್ದು. ಸೊ ವೆಸ್ಟಲ್ಲಿ ಯಾವ ಥರ ಇದೆ ಅಂದರೆ ನಿಮಗೆ ವೆನ್ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ನಿಮಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ನಿಮಗೆ ತುಂಬ ಸ್ಟ್ರೈಟ್ ರೋಡ್ಸ್ ಇರುತ್ತೆ, ಫ್ಲ್ಯಾಟ್ ರೋಡ್ಸು, ಸ್ಟ್ರೈಟ್ ರೋಡ್ಸು. ಆಲ್ಸೋ ನಿಮಗೆ ಆ ಟೈಮಲ್ಲಿ ಮ್ಯಾಪ್ಸ್ ಎಲ್ಲ ಇರಲಿಲ್ಲ, ಗೂಗಲ್ ಮ್ಯಾಪ್ಸ್ ಎಲ್ಲ ಇರಲಿಲ್ಲ. ಸೊ ಆ ಟೈಮಲ್ಲಿ ಬೇಸಿಕಲಿ ನಿಮಗೆ ಮ್ಯಾಪ್ ಹುಡ್ಕೊಂಡು ಹೋಗಬೇಕಾದ್ರೆ ಯು ಮೈಟ್ ಎಂಡ್ ಅಪ್ ಗೋಯಿಂಗ್ ಇನ್ ಅ ರಾಂಗ್ ಪ್ಲೇಸು ವೇರ್ ನಿಮಗೆ ರೋಡ್ಸ್ ಎಲ್ಲ ಚೆನ್ನಾಗಿ ಇಲ್ಲದೆ ಇರ್ಬೋದು, ತುಂಬ ಆಫ್ ರೋಡ್ ಇರ್ಬೋದು. ಸೊ ಆ ಥರ ಇರಬೇಕಾದ್ರೆ ನೀವು ಹೌ ಟು ಗೆಟ್ ಔಟ್ ಆಫ್ ದ ಸಿಚುವೇಷನ್, ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ನೀವು ಲಾಂಗ್ ರೋಡ್ ಹೋಗಬೇಕಾದ್ರೆ ನೀವು ಎಷ್ಟೊಂದು ಐಟಮ್ಸ್ನ ಕ್ಯಾರಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈವನ್ ಕೆಲವರು ಟೆಂಟ್ನಾನು ಕ್ಯಾರಿ ಮಾಡ್ತಾಯಿದ್ರು ಅಲ್ಲಿ ವೆಸ್ಟಲ್ಲಿ, ಬಿಕಾಸ್ ಅಲ್ಲಿ ಒಂದೊಂದ್ಸಲಿ ಹೋಟೆಲ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ. ಸೊ ನೀವು ಅಲ್ಲೇ ಅವ್ರಿಗೆ, ನನ್ನ ಮಕ್ಕಳಿಗೆ ಎಷ್ಟು ಧೈರ್ಯ ಅಂದರೆ ಲೈಕ್ ಸೋ ಮಚ್ ಕರೇಜ್ ದೋಸ್ ಪೀಪಲ್ ಹ್ಯಾವ್ ದಟ್, ಟೆಂಟ್ ಹಾಕ್ಕೊಂಡು ಈವನ್ ಫಾರೆಸ್ಟಲ್ಲಿ ಅವರು ಆರಾಮಾಗಿರ್ತಾಯಿದ್ರು, ಕಾಡು ಮಧ್ಯದಲ್ಲಿ. ಸೊ ಅಷ್ಟೊಂದು ಧೈರ್ಯ, ಐ ಮೀನ್ ಇಂಡಿಯನ್ಸು ಎಷ್ಟೊಂದು ಜನ ಮಾಡ್ತಾರೆ. ಬಟ್ ನಮ್ಗೆ ಅವಶ್ಯಕತೆ ಇಲ್ಲ ಈ ಟೈಮ್ಸಲ್ಲಿ, ಬಿಕಾಸ್ ಈ ಟೈಮ್ಸಲ್ಲಿ ನಿಮ್ಗೆ ಹೋಟೆಲ್ಸ್ ಅಕ್ರಾಸ್ ಇಂಡಿಯಾ ಇದೆ. ಸೊ ನಿಮ್ಗೆ ಆ ಥರ ಅವಶ್ಯಕತೆ ಇಲ್ಲ. ಬಟ್ ಆ ಟೈಮಲ್ಲಿ ಆ ಥರ ಇತ್ತು. ಆ್ಯಂಡ್ ನೀವು ಫ್ಯೂಲ್ ಟ್ಯಾಂಕು ಜಾಸ್ತಿ ಇರಬೇಕಿತ್ತು, ಬಿಕಾಸ್ ಫ್ಯೂಲ್ ಸ್ಟಾಪ್ಸು ನಿಮಗೆ ಜಾಸ್ತಿ ಇಲ್ಲ. ಇನ್ ರಿಯಾಲಿಟಿ ಈವನ್ ನೌ ಆಲ್ಸೋ ನೀವು ಬೇರೆ ಕಂಟ್ರಿಗೆ ಹೋದರೆ ನಿಮ್ಗೆ ಅಷ್ಟೊಂದು ಫ್ಯೂಲ್ ಸ್ಟಾಪ್ ಸಿಗೋಲ್ಲ ನಿಮಗೆ. ಲೈಕ್ ಇಂಡಿಯಾದಲ್ಲಿ ನಿಮಗೆ ಮಿನಿಮಮ್ 100 ಕಿಲೋಮೀಟರ್ ಒಳಗಡೆ ಅಂತೂ ಒಂದು ಸಿಗುತ್ತೆ ಫ್ಯೂಲ್ ಸ್ಟಾಪು. ಸೊ ಆ ಥರ ಇರಬೇಕಾದ್ರೆ ಬೇಸಿಕಲಿ ದೇ ಹ್ಯಾವ್ ಟು ಮೇಕ್ ಅ ಬೈಕ್ ವಿಚ್ ಹ್ಯಾವ್ ಅ ಲಾರ್ಜರ್ ಫ್ಯೂಲ್ ಟ್ಯಾಂಕು, ಜಾಸ್ತಿ ಲಗೇಜ್ ಕ್ಯಾರಿಂಗ್ ಮಾಡೋಂಥ ಕೆಪಾಸಿಟಿ ಬೇಕಿತ್ತು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬೇಕಿತ್ತು. ಬಿಕಾಸ್ ಬ್ಯಾಡ್ ರೋಡ್ಸ್ ಏನಾದ್ರು ಸಿಕ್ಕಿದ್ರೆ ಏನು ಮಾಡೋದು ಅಂತ. ಅದೇ ಥರ ಅದಕ್ಕೋಸ್ಕರ 21-17 ಇಂಚಸ್ ಟೈರ್ಸ್, ಸ್ಪೋಕ್ ವೀಲ್ ಟೈರ್ಸ್ ಬೇಕಿತ್ತು. ಆ್ಯಂಡ್ ಕಂಫರ್ಟೇಬಲಿ ಕೂತ್ಕೊಳ್ಳೋ ಥರ, ಇನ್ ಕೇಸ್ ಇಬ್ಬರು ಹೋಗ್ತಾ ಇದ್ದಾರೆ ಅಂದರೆ ಕಂಫರ್ಟೇಬಲಿ ಹಿಂದ್ಗಡೆ ಕೂತ್ಕೊಳ್ಳೋ ಥರ ಲಾಂಗರ್ ವೀಲ್ ಬೇಸ್ ಮಾಡಬೇಕಿತ್ತು. ಸ್ವಲ್ಪ ಹೆವಿ ಬೈಕ್, ಸೊ ದಟ್ ಇಟ್ ಸ್ಟಿಕ್ಸ್ ವಿತ್ ದ ರೋಡ್, ಆ ಥರ ಬೈಕ್ ಮಾಡಬೇಕಿತ್ತು. ಸೊ ಅದೇ ಥರ ಬೈಕ್ ಮಾಡೋದು ಅಡ್ವೆಂಚರ್ ಬೈಕ್. ಆ್ಯಂಡ್ ಈವನ್ ಫಾರ್ ದಟ್ ಮ್ಯಾಟರ್ ಈವನ್ ನಾವು ಅದನ್ನೇ ಅವರು ಜಾಸ್ತಿ ಏನು ಎವಲ್ಯೂಷನ್ ಆಗಿಲ್ಲ. ನೀವು ಇವಾಗ ಎಸ್ ಪೀಪಲ್ ನೀವು ನೋಡ್ಬೋದು, ಈವನ್ ನಾವು GS ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಹಳೆ GSಗೆ. ಬಟ್ ಎಸ್ ವೆಯ್ಟ್ ತುಂಬ ರೆಡ್ಯೂಸ್ ಆಗಿದೆ ಕಂಪೇರ್ ಟು ಮೊದಲು, ಬಿಕಾಸ್ ಆ ಟೈಮಲ್ಲಿ ದಟ್ ವಾಸ್ ಮೋರ್ ರಿಕ್ವೈರ್ಮೆಂಟ್. ಇವಾಗ ವೆಯ್ಟ್ನ ರೆಡ್ಯೂಸ್ ಮಾಡೋಕ್ಕೆ ಜಾಸ್ತಿ ನೋಡ್ತಾ ಇದ್ದಾರೆ. ಸೊ ಆ ಥರ ಒಂದು ಅಡ್ವೆಂಚರ್ ಬೈಕ್ದು ಒಂದು ಇನೋವೇಷನ್ ಆಗಿರೋದು. ಆ್ಯಂಡ್ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಹಿಮಾಲಯನ್ ಬಂದಾಗ ಎಸ್ ಪೀಪಲ್ ವರ್ ಡೂಯಿಂಗ್ ಬಿಫೋರ್ ವಿತ್ ಬುಲೆಟ್. ಅವ್ರಿಗೆ ಈ ಬೈಕ್ ವೆನ್ ದೇ ಸಾ ದಟ್ ದೇ ಫೌಂಡ್ ಅ ನ್ಯೂ ಲವ್ ಫಾರ್ ದಿಸ್ ವೆಹಿಕಲು, ದ ಅಡ್ವೆಂಚರ್ ವೆಹಿಕಲ್ಸ್. ಆ್ಯಂಡ್ ನೆಕ್ಸ್ಟ್ KTM 390 ಅಡ್ವೆಂಚರು ಬಂತು. ಸೊ ಆ ಥರ ಬೈಕ್ಸ್ ಎಲ್ಲ ಆ್ಯಂಡ್ ಎಕ್ಸ್ಪಲ್ಸ್ ಬಂತು. ಸೊ ಈ ಥರ ಬೈಕ್ಸಲ್ಲಿ ಅಡ್ವೆಂಚರ್ ಮಾಡುವಾಗ ಆ ಮಜಾ ಸಿಗೋದು. ಬಿಕಾಸ್ ಆ್ಯಸ್ ಪರ್ ಕೇಪಬಿಲಿಟೀಸ್, ಎಸ್ ಇದರಲ್ಲಿ ಒಳ್ಳೆ ಕೇಪಬಿಲಿಟೀಸ್ ಕೊಟ್ಟಿದ್ರು ಫಾರ್ ಲಾಟ್ ಆಫ್ ಟೂರರ್ಸು. ಬಟ್ ಅಗೇನ್ ವಾಟ್ ಅಬೌಟ್ ದೋಸ್ ಟೂರರ್ಸ್ ಮೊದಲು ಎಕ್ಸ್ಪಲ್ಸ್ ಅಂದರೆ ಕರಿಸ್ಮಾದಲ್ಲಿ, ಪಲ್ಸರಲ್ಲಿ, ಬುಲೆಟಲ್ಲಿ ಟೂರ್ ಮಾಡ್ತಾಯಿದ್ರು. ದೇ ವೇರ್ ರಾಂಗ್. ಅವರು ಆ ಟೂರಿಂಗ್ ಮಾಡೋದಲ್ಲಿ ಏನೋ ಪ್ರಾಬ್ಲಮ್ ಇತ್ತಾ, ಆರ್ ದ ಬೈಕ್ಸ್ ಆರ್ ನಾಟ್ ಆ್ಯಕ್ಚುಲಿ ಕೇಪಬಲ್, ದಿಸ್ ಈಸ್ ದ ರೈಟ್ ಬೈಕ್ ಟು ಓನ್ ಇಫ್ ಯು ಆರ್ ಟೂರಿಂಗ್ ಅಂತ ಕೇಳಿದ್ರೆ ಲೆಟ್ಸ್ ಡಿಸ್ಕಸ್ ದಟ್ ಫ್ಯಾಕ್ಟರ್ಸು. ಬಿಕಾಸ್ ಇದರಲ್ಲಿ ತುಂಬ ಜನಕ್ಕೆ ಆಸ್ ಐ ಟೋಲ್ಡ್ ಯು, ನನಗೆ ಅನ್ಸೋ ಪ್ರಕಾರ ರಾಂಗ್ ಮಿಸ್ಕನ್ಸೆಪ್ಷನ್ ಇದೆ ರಿಗಾರ್ಡಿಂಗ್ ದಿಸ್ ಬೈಕು. ಫಸ್ಟು ಲೆಟ್ ಮೀ ಡಿಸ್ಕಸ್ ದ ಕೇಪಬಿಲಿಟಿ ಆಫ್ ದ ಬೈಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಸ್ ದೋಸ್ ಕೇಪಬಿಲಿಟಿ ಆಫ್ ದ ಬೈಕ್ ವಿಚ್ ನಿಮಗೆ ಶೋಕೇಸ್ ಮಾಡ್ತಾರೆ, ಇದರಲ್ಲಿ ಈ ಥರ ಫೀಚರ್ ಇದೆ, ಅದೆಲ್ಲ ಇದೆ. ಆರ್ ದೋಸ್ ಫೀಚರ್ ಆ್ಯಕ್ಚುಲಿ ರಿಕ್ವೈರ್ಡಾ, ಆರ್ ಅದನ್ನು ಸ್ವಲ್ಪ ಓವರ್ ಹೈಪ್ ಮಾಡಿದ್ದಾರೆ, ಆರ್ ಆ್ಯಕ್ಚುಲಿ ಇಟ್ ಈಸ್ ಕೈಂಡ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ನ ಏನು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋದು. ಫಸ್ಟ್ ಕೇಪಬಿಲಿಟಿ ಆಬ್ವಿಯಸ್ಲಿ ವಿಚ್ ದೇ ಎಕ್ಸ್ಪ್ರೆಸ್ ವಿತ್ ADV ಬೈಕ್ ಇಸ್ ಇಟ್ಸ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ. ಸೊ ನಿಮ್ಗೆ ಗೊತ್ತು ದಟ್ ADV ಬೈಕ್ಸಲ್ಲಿ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಸಖತ್ತಾಗಿದೆ. ಸೊ ಆಬ್ವಿಯಸ್ಲಿ ದಿಸ್ ಈಸ್ ಅ ಟ್ರೂ ಫ್ಯಾಕ್ಟ್, ಬಿಕಾಸ್ ನಿಮಗೆ ಆ ಥರ ಡಿಸೈನ್ ಮಾಡಿದ್ದಾರೆ. ಸೊ ಒಂದು ADV ಬೈಕ್ನ ಡಿಸೈನ್ ಮಾಡಬೇಕಾದ್ರೆ ದಟ್ ಈಸ್ ದ ಫಸ್ಟ್ ಪ್ರಯಾರಿಟಿ. ಆರಾಮಾಗಿ ಲಗೇಜ್ ಕ್ಯಾರಿ ಮಾಡ್ಬೋದು. ನಿಮ್ಗೆ ಯಾವ್ದು ಬೇಕಾದರೂ, ನಿಮ್ಮ ಸಾಫ್ಟ್ ಲಗೇಜಾ, ನಿಮ್ಮದು ಪ್ಯಾನಿಯರ್ಸಾ, ನಿಮ್ಮದು ಟಾಪ್ ಬಾಕ್ಸಸ್ಸಾ, ಇಟ್ ಈಸ್ ಮೆಂಟ್ ಟು ಕ್ಯಾರಿ ದೋಸ್ ಲಗೇಜಸ್. ಸೊ ಡೆಫಿನೆಟ್ಲಿ ಅದರಲ್ಲಿ ಏನು ಸುಳ್ಳಿಲ್ಲ, ಡೆಫಿನೆಟ್ಲಿ ಅದೊಂದು ಸತ್ಯ. ದ ಸೆಕೆಂಡ್ ಕ್ವಶನ್ ಈಸ್ ದ್ಯಾಟ್ do you really need so much of luggage to carry around? See, ನಾನು ಆಲ್ರೆಡಿ ಲಗೇಜ್ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಫುಲ್ ಚೆಕ್ಔಟ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಅದು ಏನು ಅಂತ. ಸೊ ಇಲ್ಲಿ ನಾನು ಬ್ರೀಫಾಗಿ ಅದರದ್ದೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ದಟ್ ಇನಿಷಿಯಲಿ ವೆನ್ ಯು ಸ್ಟಾರ್ಟ್ ಗೋಯಿಂಗ್ ವಿತ್ ಲಗೇಜಸ್ಸು, ನೀವು ತುಂಬ ಲಗೇಜ್ ಕ್ಯಾರಿ ಮಾಡ್ತೀರಾ. ನೀವು ವ್ಲಾಗರ್ ಆಗಿದ್ದೀರೋ ಇಲ್ಲ ನಾರ್ಮಲ್ ಪರ್ಸನ್ ಆಗಿದ್ದೀರೋ, ನೀವು ಜನರಲಿ ಯು ಕ್ಯಾರಿ ವೆರಿ ಸ್ಮಾಲ್ ಅಮೌಂಟ್ ಆಫ್ ಐಟಮ್ಸು. ಬರ್ತಾ ನಿಮ್ಮದು ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ. ಇದು ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಅನಿಸುತ್ತೆ. ಬಟ್ ಓವರ್ ಆಲ್ ಇವೆನ್ಚುಲಿ ನೀವು ಗ್ರೋ ಆಗ್ತಾ ಆ್ಯಸ್ ಅ ಟೂರರು, ನೀವು ಆಲ್ಮೋಸ್ಟ್ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಇದೆ, ಏನೇನು ಇಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಯು ವಿಲ್ ಎಂಡ್ ಅಪ್ ರೈಡಿಂಗ್ ಅಲಾಂಗ್ ವಿತ್ ಜಸ್ಟ್ ಒನ್ ಬ್ಯಾಗ್.
ಒಂದು ಟೇಲ್ ಬ್ಯಾಗ್ ಅಲಾಂಗ್ ಜೊತೆ ನೀವು ರೈಡ್ ಮಾಡ್ತೀರಾ. ಯಾವುದಾದ್ರೂ ಗಾಡಿ ಇರಲಿ, ನಿಮ್ಗೆ ಎ ಡಿ ವಿ ಇರಲಿ, ಕ್ರೂಸರ್ ಆಗಿರಲಿ, ಸ್ಕ್ರಾಮ್ಲರ್ ಆಗಿರಲಿ, ರೋಡ್ ಸ್ಟಾರ್ ಆಗಿರಲಿ, ಈವನ್ ನೇಕೆಡ್ ಬೈಕ್ ಆಗಿರಲಿ, ನೀವು ಅದರಲ್ಲೂ ನೀವು ಒಂದೇ ಒಂದು ಬ್ಯಾಗಲ್ಲಿ ಟೂರ್ ಮಾಡೋ ಅಷ್ಟು ಕೇಪಬಲ್ ಆಗಿಬಿಡ್ತೀರಾ. ಸೊ ನಿಮಗೆ ಅರೌಂಡ್ ನಿಮಗೆ 40 to 50 ಲೀಟರ್ಸ್ ಆಫ್ ಟೇಲ್ ಬ್ಯಾಗ್ ನಿಮಗೆ ಮೋರ್ ದೆನ್ ಎನಫ್ ಆಗಿಬಿಡುತ್ತೆ ಟು ಟೂರ್ ಅರೌಂಡು. ಆ್ಯಂಡ್ ಇಫ್ ಯು ಆರ್ ಅ ಬ್ಲಾಗರ್, ಮ್ಯಾಕ್ಸಿಮಮ್ ಅಂದರೆ ನೀವು ಒಂದು ಟಾಪ್ ಬಾಕ್ಸ್ ಇಟ್ಕೊತೀರಾ, ಸೊ ದಟ್ ಯು ಕ್ಯಾನ್ ಕ್ಯಾರಿ ಯುವರ್ ಏನು ಹೇಳಿ ಲ್ಯಾಪ್ಟಾಪು, ಆಮೇಲೆ ಕ್ಯಾಮರಾ, ಆಮೇಲೆ ನಿಮ್ಮ ಡ್ರೋನ್ನೆಲ್ಲ ಕ್ಯಾರಿ ಮಾಡೋಕ್ಕೆ ಮೇ ಬಿ ಸ್ವಲ್ಪ ಜಾಸ್ತಿ ಸೇಫ್ಟಿ ಇರಲಿ ಅಂತ ಒಂದು ಟಾಪ್ ಬಾಕ್ಸ್ ಇಟ್ಕೊತೀರ. ಅದು ಬಿಟ್ಟರೆ ಒಂದು ಟೇಲ್ ಬ್ಯಾಗು, ನಾನು ಅಷ್ಟೇ ಒಂದು ಟೇಲ್ ಬ್ಯಾಗೇ ಇಟ್ಕೊಳ್ಳೋದು. ಬೇಸಿಕಲಿ ನಾನು ಟ್ಯಾಂಕ್ ಬ್ಯಾಗ್ ಏನಕ್ಕೆ ಇಟ್ಕೊತೀನಿ ಅಂದರೆ ನನಗೆ ಕ್ವಿಕ್ ಆ್ಯಕ್ಸೆಸ್ ಇರಲಿ ಅಂತ. ಅದರ್ವೈಸ್ ಅದು ರಿಕ್ವೈರ್ಮೆಂಟ್ ಇಲ್ಲ ಫಾರ್ ಮೋಸ್ಟ್ ಆಫ್ ದ ಪೀಪಲ್. ಅದನ್ನು ಐ ನಾಟ್ ಸೀನ್ ವೆರಿ ಲೆಸ್ ಪೀಪಲ್ ಕ್ಯಾರಿ. ಆ್ಯಂಡ್ ಇವಾಗ ರೀಸೆಂಟ್ಲಿ ನೀವು ಇಂಟರ್ನ್ಯಾಷನಲಿ ನೋಡಿದೆ, ಅವರು ಒಂಥರ ರ್ಯಾಕ್ಲೆಸ್ ಲಗೇಜ್ ಅಂತ ನೀವು ನೋಡ್ಬೋದು. ಸೊ ದಟ್ ಈಸ್ ಅ ಕೈಂಡ್ ಆಫ್ ಸ್ಯಾಡಲ್ ಬ್ಯಾಗು ಕಮ್ ಟೇಲ್ ಬ್ಯಾಗ್, ಕನೆಕ್ಟೆಡ್ ಟೇಲ್ ಬ್ಯಾಗ್ ಇರುತ್ತೆ. ಸೊ ಆ ಥರ ಬ್ಯಾಗ್ಸು ತುಂಬ ಕ್ಯಾರಿ ಮಾಡ್ತಾರೆ ಇತ್ತೀಚೆಗೆ. ಸೊ ನೋಬಡಿ ಈಸ್ ಕ್ಯಾರಿಂಗ್, ಎಸ್ಪೆಷಲಿ ನೀವು ಅಡ್ವೆಂಚರ್ ಮಾಡಬೇಕಾದ್ರೆ, ನೀವು ಆಫ್ ರೋಡ್ ಹೋಗಬೇಕಾದ್ರೆ ನೀವು ಪ್ಯಾನಿಯರ್ಸ್ ಎಲ್ಲ ಇಟ್ಕೊಂಡು ಯಾವನ್ನೂ ಹೋಗಲ್ಲ. ಅದು ಬರ್ತಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಯು ವಿಲ್ ಸ್ಟಾಪ್ ಕ್ಯಾರಿಂಗ್ ಮೋರ್ ಲಗೇಜಸ್ಸು. ಸೊ ಆ ಥರ ಇರಬೇಕಾದ್ರೆ ನಿಮಗೆ ವೈ ಡು ಯು ನೀಡ್ ದಿಸ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಅಡ್ವೆಂಚರ್ ಬೈಕ್? ಸೊ ಅದರದ್ದು ಎಸ್ ಅದರಲ್ಲಿ ಕೇಪಬಿಲಿಟಿ ಇದೆ ಕ್ಯಾರಿ ಮಾಡೋಕ್ಕೆ, ಬಟ್ ಆ ರಿಕ್ವೈರ್ಮೆಂಟ್ ಇಲ್ಲ. ನೆಕ್ಸ್ಟ್ ಲೆಟ್ ಅಸ್ ಕಮ್ ಟು ಒನ್ ಮೋರ್ ಥಿಂಗ್ ವಿಚ್ ಲಾಟ್ ಆಫ್ ಆ್ಯಡ್ಸಲ್ಲಿ ನೀವು ನೋಡ್ತೀರಾ. ವಾಟ್ ದಿ ಸೆಲ್ ಇಸ್ ದ ಕಂಫರ್ಟ್ ಇನ್ ರೈಡಿಂಗ್ ಇನ್ ADV ಬೈಕ್. ಸೊ ಲೆಟ್ಸ್ ಕಮ್ ಟು ಕಂಫರ್ಟ್ ವಿಚಾರದಾಗ ಬಂದಾಗ 3 ಆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಂದ್ಬಿಟ್ಟು ಸೀಟ್ ಕಂಫರ್ಟ್. ಸೊ ಸೀಟ್ ಯಾವ ಥರ ನಿಮ್ಗೆ ಕಂಫರ್ಟ್ ಕೊಡ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಅರ್ಗೋನಾಮಿಕ್ಸ್ ಆರ್ ನಿಮ್ಮ ಸಿಟ್ಟಿಂಗ್ ಪಾಸ್ಚರ್ ಯಾವ ಥರ ಇದೆ ಅದ್ರ ಮೇಲೆ ನಿಮಗೆ ಕಂಫರ್ಟ್ ಸಿಗುತ್ತೆ. ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಇಸ್ ದ ಸಸ್ಪೆನ್ಷನ್ ಸೆಟಪ್ ಯಾವ ಥರ ಇದೆ, ಅದರಿಂದ ನಿಮ್ಮ ಕಂಫರ್ಟ್ ನಿಮ್ಮದು ಡಿಸೈಡ್ ಆಗುತ್ತೆ. ಸೊ ಲೆಟ್ಸ್ ಕಮ್ ಟು ದ ಸೀಟಿಂಗ್. ಸೊ ಸೀಟ್ ಬಂದ್ಬಿಟ್ಟು ಇನ್ ಜನರಲ್ಲು ಐ ವುಡ್ ಸೇ ಎಸ್, ಓವರ್ ಆಲ್ ನಿಮಗೆ ಜಾಸ್ತಿ ಸ್ಪೇಷಿಯಸ್ ಆಗಿರುತ್ತೆ ಅಡ್ವೆಂಚರ್ ಬೈಕಲ್ಲಿ. ಯೂಶಲಿ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಈವನ್ ನೀವು ಇನ್ ಕೇಸ್ ನೀವು ಪಿಲಿಯನ್ ರೈಡರ್ ಜೊತೆ ನೀವು ಲಾಂಗ್ ಟೂರಿಂಗ್ 600-700 ಕಿಲೋಮೀಟರ್ಸ್ ಓಡಬೇಕಂದ್ರೆ ಐ ವುಡ್ ಸ್ಟಿಲ್ ಸಜೆಸ್ಟ್ ಯು ಟು ಗೋ ಫಾರ್ ಎನ್ ADV ಬೈಕ್ ಓನ್ಲಿ, ಬಿಕಾಸ್ ಅದರಲ್ಲಿರೋಷ್ಟು ಸ್ಪೇಸ್ ನಿಮಗೆ ಯಾವ ಬೈಕಲ್ಲೂ ಸಿಗಲ್ಲ ಅನ್ಫಾರ್ಚುನೇಟ್ಲಿ. ಸೊ ಇನ್ ದ್ಯಾಟ್ ಕ್ಯಾಟಗರಿ, ನೀವು ಆ ಕ್ಯಾಟಗರಿಗೆ ಫಾಲೋ ಆಗ್ತಾ ಇದ್ದೀರ ಅಂದರೆ ಮೇ ಬಿ ಯು ಹ್ಯಾವ್ ಟು ಗೋ ಫಾರ್ ಎನ್ ADV ಬೈಕ್ ಓನ್ಲಿ. ಬಟ್ ಅದರ್ವೈಸ್ ಐ ವುಡ್ ಸೇ ಮೋಸ್ಟ್ ಆಫ್ ದ ಸಿಚುವೇಶನ್ನು ದ ಥಿಂಗ್ ಈಸ್ ಎಸ್ ಅದರಲ್ಲಿ ಸ್ಪೇಸ್ ಎಲ್ಲ ಜಾಸ್ತಿ ಇದೆ, ಬಟ್ ನಿಮಗೆ ಕಂಫರ್ಟ್ ವೈಸ್ ನೀವು ನೋಡೋದಾದರೆ ಎಸ್ ನಿಮಗೆ ವೈಡರ್ ಸೀಟ್ ಇದೆ ಎವ್ರಿಥಿಂಗ್, ಬಟ್ ಆ ಥರ ನಿಮಗೆ ಬೇರೆ ಬೈಕ್ಸಲ್ಲೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಒಪಿನಿಯಲ್ಲಿ ದ ಒನ್ ಆಫ್ ದ ಬೆಸ್ಟ್ ಸೀಟ್ಸ್ ನಿಮಗೆ ಅವೈಲೇಬಲ್ ಇರೋದು ಈಸ್ ಇನ್ ದ ಕ್ಲಾಸಿಕ್ 350. ಕ್ಲಾಸಿಕ್ 350ಯಲ್ಲಿ ನಿಮಗೆ ವೈಡ್ ಸೀಟ್ ಇದೆ, ಸಿಂಗಲ್ ಸೀಟ್ ಫಾರ್ ದ ರೈಡರು. ಆಲ್ಸೋ ಅದರಲ್ಲಿ ಸ್ಪ್ರಿಂಗು ಅಟ್ಯಾಚ್ ಆಗಿದೆ, ಸೊ ದಟ್ ಎನಿ ಟೈಪ್ ಆಫ್ ನಿಮಗೆ ಅಂಡ್ಯುಲೇಷನ್ ಹೋದಾಗ ನಿಮಗೆ ತುಂಬ ಕಂಫರ್ಟೇಬಲ್ ಆಗುತ್ತೆ. ಸೊ ಆ ಲೆವೆಲ್ ಆಫ್ ಕಂಫರ್ಟ್ ನಿಮಗೆ ಯಾವ ADV ಬೈಕ್ಸು ಕೊಡೋಲ್ಲ. ಆ್ಯಂಡ್ ಮೋರ್ ಓವರ್ ADV ಬೈಕ್ಸಲ್ಲಿ ಇಟ್ ಈಸ್ ನಾಟ್ ಲೈಕ್ ಇಟ್ ಈಸ್ ಗಿವನ್ ಅಂತ ಅಲ್ಲ. ನೀವು ADV ಬೈಕ್ಸಲ್ಲಿ ಎಲ್ಲ ADV ಬೈಕ್ಸಲ್ಲೂ ನಿಮಗೆ ಸೀಟ್ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಬೈಕ್ಸಲ್ಲಿ ಇರುತ್ತೆ, ಕೆಲವು ಬೈಕ್ಸಲ್ಲಿ ಇರಲ್ಲ. ಬಟ್ ನಿಮಗೆ ಸ್ಪೇಸ್ ತುಂಬ ಇರುತ್ತೆ. ನೀವು ಆ್ಯಸ್ ಐ ಟೋಲ್ಡ್ ಪಿಲಿಯನ್ ಜೊತೆ ನೀವು ಆರಾಮಾಗಿ ಹೋಗ್ಬೋದು ಅಷ್ಟೇ. ಬಟ್ ಸೀಟ್ ಕುಷನಿಂಗ್ ನಿಮಗೆ ಡಿಪೆಂಡ್ ಆಗುತ್ತೆ, ನಿಮಗೆ ಕಂಪನಿ ಟು ಕಂಪನಿ ವೆಹಿಕಲ್ ಟು ವೆಹಿಕಲ್ ನಿಮಗೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನೀವು ಡಿಪೆಂಡ್ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಅ ವೆರಿ ಈಸಿ ಸೊಲ್ಯೂಷನ್ ಫಿಕ್ಸ್. ನೀವು ಒಂದು ಸೀಟ್ ಮ್ಯಾನುಫ್ಯಾಕ್ಚರ್ ಹತ್ರ ಹೋಗ್ಬಿಟ್ಟು ಫಿಕ್ಸ್ ಮಾಡ್ಬೋದು. ಬಟ್ ಸ್ಟಿಲ್ ಐ ವುಡ್ ಸೇ ಆನ್ ದ ಸ್ಟಾಕ್ ಫಾರ್ಮ್ ನಿಮಗೆ ಇಟ್ಸ್ ನಾಟ್ ನೆಸೆಸರಿ ದಟ್ ದೇ ಗಿವ್ ಯು ದ ಬೆಸ್ಟ್ ಸೀಟ್ಸ್ ಅಂತ. ಸೊ ಅದು ಏನೋ ನಾಟ್ ಗಿವನ್ ಅಂತ ಅನಿಸ್ಬಿಡ್ತು. ಸೊ ನೀವು ADV ತೊಗೊಂಬಿಟ್ರೆ ಗ್ಯಾರಂಟಿ ಏನೂ ಇಲ್ಲ. ನೆಕ್ಸ್ಟ್ ಆಸ್ಪೆಕ್ಟ್ ಬಿಡೋಣ, ರೈಡಿಂಗ್ ಪಾಸ್ಚರು ಆರ್ ಎರ್ಗೊನಾಮಿಕ್ಸ್ ವಾಟ್ ಎವರ್. ನಾನು ಆಲ್ರೆಡಿ ಎರ್ಗೊನಾಮಿಕ್ಸ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೀವು ಚೆಕ್ಔಟ್ ಮಾಡಿ. ಸೊ ಅದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದ ಎರ್ಗೊನಾಮಿಕ್ಸ್ ವಿಚ್ ಒಂದು ADV ಬೈಕಲ್ಲಿ ಏನಿರುತ್ತೆ ದಟ್ ಈಸ್ ಅ ನ್ಯೂಟ್ರಲ್ ಪೊಸಿಷನ್. ಸೊ ಈ ನ್ಯೂಟ್ರಲ್ ಪೊಸಿಷನ್ ಮಾಡೋ ರೀಸನ್ ಬಂದ್ಬಿಟ್ಟು ಇಟ್ ಈಸ್ ನಾಟ್ ನೆಸೆಸರಿಲಿ ಓನ್ಲಿ ಫಾರ್ ಕಂಫರ್ಟ್. ಎಸ್ ಕಂಫರ್ಟೇಬಲ್ ಇದೆ, ಬಟ್ ಇಟ್ ಈಸ್ ಆಲ್ಸೋ ಮೆಂಟ್ ಟು ಗಿವ್ ಯು ಗುಡ್ ಹ್ಯಾಂಡ್ಲಿಂಗ್. ಸೊ ಆ್ಯಂಡ್ ಆಲ್ಸೋ ನಿಮಗೆ ಸ್ಯಾಡ್ಲಿಂಗ್ ಮಾಡಬೇಕಾದ್ರೆ ಆರಾಮಾಗಿ ಸ್ಯಾಡ್ಲಿಂಗ್ ಮಾಡ್ಬೋದಲ್ವ, ಅದಕ್ಕೋಸ್ಕರ ಆ ಥರ ಮಾಡಿರ್ತಾರೆ. ಸೊ ಆ ಥರ ಇರಬೇಕಾದ್ರೆ ಇಟ್ ಈಸ್ ನಾಟ್ ನೆಸೆಸರ್ಲಿ ದ ಮೋಸ್ಟ್ ಕಂಫರ್ಟೇಬಲ್. ನನ್ನ ಮೇಲೆ ದ ಮೋಸ್ಟ್ ಕಂಫರ್ಟೇಬಲ್ ನಿಮಗೆ ರೈಡಿಂಗ್ ಪಾಸ್ಚರ್ ಬಂದ್ಬಿಟ್ಟು ರೆಟ್ರೋ ಕ್ಲಾಸಿಕ್ ಬೈಕ್ಸ್ ಲೈಕ್ ನಿಮ್ಮ CV350 ಇಲ್ಲ ಕ್ಲಾಸಿಕ್ 350 ಇರುತ್ತೆ ನೋಡಿ, ಅದರಲ್ಲಿ ಬೆಸ್ಟ್ ಪಾಸ್ಚರ್. ಈವನ್ ಫಾರ್ ದಟ್ ಮ್ಯಾಟರ್ ಮ್ಯಾವ್ರಿಕ್ 440ಯಲ್ಲೂ ನಿಮಗೆ ಒಳ್ಳೆ ರೈಡಿಂಗ್ ಪಾಸ್ಚರ್ ಇದೆ. ಸೊ ಆರಾಮಾಗಿ ನೀವು ಕೂತ್ಕೋತೀರಾ, ನಿಮ್ಮ ಹ್ಯಾಂಡಲ್ ಬಾರ್ ನೈಸ್ ಆ್ಯಂಡ್ ವೈಡ್ ಇರುತ್ತೆ, ಕಾಲು ಸ್ವಲ್ಪ ಮುಂದೆ ಇರುತ್ತೆ. ಸೊ ನೀವು ಒಂದು ಚೇರಲ್ಲಿ ಕೂತ್ಕೊಂಡಾಗುತ್ತೆ. ಸೊ ಅನ್ಲೆಸ್ ನೀವು ಸ್ಟ್ರೈಟ್ ರೈಡು ಆರಾಮಾಗಿ ಲೇಸಿಯಾಗಿ ರೈಡ್ ಮಾಡ್ತಾ ಇರ್ತೀರಾ ನೋಡಿ, ಅಲ್ಲಿ ತನಕ ನೀವು ಆರಾಮಾಗಿ ಖುಷಿಯಾಗಿ ನೀವು ರೈಡ್ ಮಾಡ್ತೀರಾ ಒಂದು ಕ್ಲಾಸಿಕ್ ಬೈಕು. ಇದನ್ನು ಕಂಪೇರ್ ಮಾಡಿದ್ರೆ ನಿಮಗೆ ವಿತ್ ಅಂದರೆ ADVಯಲ್ಲಿ ನಿಮಗೆ ಟೈಮ್ ಟು ಟೈಮ್ ನಿಮಗೆ ಕಾಲು ಸ್ವಲ್ಪ ನೋಯ್ತಾ ಇರುತ್ತೆ ನಿಮಗೆ ಜನರಲಿ, ಬಿಕಾಸ್ ಕಾಲು ಸ್ವಲ್ಪ ಒಳಗಡೆ ಇರುತ್ತೆ ನಿಮ್ಮದು. ಸೊ ಎಸ್ 90 ಡಿಗ್ರಿ ಕಂಪ್ಲೀಟ್ಲಿ 90 ಡಿಗ್ರಿ ಇರಲ್ಲ, ನಿಮಗೆ ಸ್ವಲ್ಪ ಒಳಗಡೆ ಇರೋದ್ರಿಂದ. ಬಿಕಾಸ್ ಸ್ಯಾಡ್ಲಿಂಗು ಮಾಡಬೇಕಲ್ವಾ, ಬಿಕಾಸ್ ಆಫ್ ರೋಡಿಂಗ್ ಮಾಡುವಂಥ ಬೈಕ್ ಮಾಡಿರೋದ್ರಿಂದ ಸ್ಯಾಡ್ಲಿಂಗ್ ಮಾಡಬೇಕು, ಪ್ಲಸ್ ನಿಮಗೆ ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿ ಕೊಡಬೇಕು ಅಂತ ಸ್ವಲ್ಪ ಅವರು ಅಷ್ಟು ಮುಂದೆ ಇಟ್ಟಿರಲ್ಲ, ಸೆಂಟರ್ ಸೆಟ್ ಇರುತ್ತೆ. ಸೊ ಸೆಂಟರ್ ಸೆಟ್ ಇರೋದ್ರಿಂದ ನಿಮಗೆ ಡೀಸೆಂಟ್ ಕಂಫರ್ಟ್ ಕೊಡುತ್ತೆ, ಬಟ್ ಇಟ್ ಈಸ್ ನಾಟ್ ದ ಬೆಸ್ಟ್ ಇನ್ ದ ಬಿಸ್ನೆಸ್. ಅಂದರೆ ಎಲ್ಲ ಕ್ಯಾಟಗರಿ ಆಫ್ ಬೈಕ್ಸಲ್ಲಿ ದಟ್ ಈಸ್ ನಾಟ್ ದ ಬೆಸ್ಟ್ ಕ್ಯಾಟಗರಿ ಇರೋದು ನಿಮಗೆ ಕ್ಲಾಸಿಕ್ ರೆಟ್ರೋ. ಸೊ ಅಲ್ಲೂ ನಿಮಗೆ ಏನೋ ಆ ಲೆವೆಲ್ ಏನು ಕಂಫರ್ಟ್ ಸಿಗಲ್ಲ. ನೆಕ್ಸ್ಟ್ ಬರ್ತೀನಿ, ದಟ್ ಈಸ್ ದ ಸಸ್ಪೆನ್ಷನ್ ಆಸ್ಪೆಕ್ಟು. ಸಸ್ಪೆನ್ಷನ್ ಆಸ್ಪೆಕ್ಟು ಇಫ್ ವಾಟ್ ದ ಮಾರ್ಕೆಟಿಂಗ್ ಟೀಮು ಆರ್ ದ ಆ್ಯಡ್ಸಲ್ಲಿ ತೋರಿಸೋದು ಅಬೌಟ್ ದ ಸಸ್ಪೆನ್ಷನ್ ಆಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ. ಸಸ್ಪೆನ್ಷನ್ ಆಸ್ಪೆಕ್ಟಲ್ಲಿ ಎಸ್
ADVs ಆರ್ ಒನ್ ಆಫ್ ದ ಬೆಸ್ಟ್, ಆರ್ ಐ ವುಡ್ ಸೇ ದ ಬೆಸ್ಟ್ ಟು ಓನ್ ಬೈಕ್. ಅಂದರೆ ನೀವು ಒಂದು ಗಾಡಿನ ನೀವು ಸಸ್ಪೆನ್ಷನ್ಗೋಸ್ಕರ ತೊಗೋತಾ ಇದ್ದೀರ ಅಂದರೆ ಫಾರ್ ರೈಡಿಂಗ್ ಅಂದರೆ ಡೆಫಿನೆಟ್ಲಿ ಒಂದು ADVನೇ ತೊಗೋಬೇಕು. ಬಿಕಾಸ್ ಅದರಲ್ಲಿ ಇನ್ ಮೋಸ್ಟ್ ಬಿಗರ್ ಬೈಕ್ಸಲ್ಲಿ ನಿಮಗೆ ಒಂದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇರುತ್ತೆ, ಪ್ಲಸ್ ನಿಮಗೆ ಟ್ರಾವೆಲು ಜಾಸ್ತಿ ಇರೋದ್ರಿಂದ ಇಟ್ ಈಸ್ ಮೆಂಟ್ ಟು ರೈಡ್ ಇನ್ ಒಂದು ಹೈವೇಯಲ್ಲೂ ಚೆನ್ನಾಗಿ ರೈಡ್ ಮಾಡೋ ಥರ ಇರುತ್ತೆ, ಪ್ಲಸ್ ನಿಮಗೆ ಆಫ್ ರೋಡ್ ಕಂಡೀಷನಲ್ಲೂ ನಿಮಗೆ ಜಾಸ್ತಿ ಟ್ರಾವೆಲಿಂದ ಆರಾಮಾಗಿ ನೀವು ರೈಡ್ ಮಾಡ್ಬೋದು ಆನ್ ಮೋಸ್ಟ್ ಆಫ್ ದ ಬೈಕ್ಸ್ ಐ ವುಡ್ ಸೇ. ಸೊ ಆ ಥರ ಇರಬೇಕಾದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆ ಅನ್ಸ್ಬೋದು ದಟ್ ಐ ಶುಡ್ ಓನ್ ಎನ್ ADV ಅಂತ. ಬಟ್ ದ ಥಿಂಗ್ ಈಸ್ ಇಟ್ಸ್ ಜಸ್ಟ್ ಲೈಕ್ ನಾನು ಲಗೇಜ್ ಬಗ್ಗೆ ಹೇಳಿದಲ್ಲ ಅದೇ ಥರ ಆಗ್ಬಿಡುತ್ತೆ. ಇನಿಷಿಯಲಿ ವೆನ್ ಯು ಆರ್ ರೈಡಿಂಗ್ ಎನಿ ಬೈಕು ನೀವು ಹೆಂಗೆ ಬೇಕಾದರೂ ಇಷ್ಟ ಬಂದಂಗೆ ಓಡಿಸ್ತಾ ಇರ್ತೀರ. ಸೊ ಆ ಟೈಮಲ್ಲಿ ನಿಮಗೆ ಡೆಫಿನೆಟ್ಲಿ ಯು ವಿಲ್ ಫಾಲ್ ಇನ್ ಲವ್ ವಿತ್ ADV, ಬಿಕಾಸ್ ನೀವು ಇಷ್ಟ ಬಂದಂಗೆ ಓಡ್ತಾ ಇದ್ರೂ ನಿಮಗೆ ಸಸ್ಪೆನ್ಷನ್ ಕಂಫರ್ಟೇಬಲ್ ಆಗಿರುತ್ತೆ. ಬಟ್ ವೆನ್ ಯು ಸ್ಟಾರ್ಟ್ ರೈಡಿಂಗ್ ಇನ್ ಅ ವೆರಿ ಒಂದು ಸ್ಕಿಲ್ಡ್ ಮ್ಯಾನರಿಂದ ರೈಡ್ ಮಾಡ್ತೀರಾ ನೋಡಿ, ಅಂದರೆ ಸ್ಟ್ರೈಟ್ ಲೈನಲ್ಲಿ ನೀವು ಫಾಸ್ಟಾಗಿ ಓಡಿಸ್ತಾ ಇರ್ತೀರಾ, ವೆನ್ ಬ್ಯಾಡ್ ರೋಡ್ಸ್ ಬಂದಾಗ ನೀವು ಸ್ಲೋ ಆಗಿಬಿಟ್ಟು ನೋಡ್ಕೊಂಡು ಓಡಿಸ್ತೀರ ನೋಡಿ, ಆವಾಗ ನೀವು ನೋಡಬೇಕು ಸಸ್ಪೆನ್ಷನ್ ಯಾವ ಥರ ಇದೆ ಅಂತ. ಇನ್ ದ್ಯಾಟ್ ಕೇಸು ಮೋಸ್ಟ್ ಆಫ್ ದ ಟೈಮ್ಸು ಐ ವುಡ್ ಸೇ ರೀಸೆಂಟ್ ಬಂದಿರೋ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಒಳ್ಳೆ ಸಸ್ಪೆನ್ಷನ್, ಮ್ಯಾವ್ರಿಕಲ್ಲೂ ಒಳ್ಳೆ ಸಸ್ಪೆನ್ಷನ್ ಇದೆ, ಸ್ಪೀಡ್ 400 ಒಳ್ಳೆ ಸಸ್ಪೆನ್ಷನ್ ಇದೆ, ಹಳೆ ಕ್ಲಾಸಿಕ್ಗಳಲ್ಲೂ ಆ್ಯಂಡ್ ಬುಲೆಟಲ್ಲೂ ಒಳ್ಳೆ ಸಸ್ಪೆನ್ಷನ್ ಇದೆ. ಸೊ ಅದು ಯಾವ ಥರ ಟ್ಯೂನ್ ಆಗಿದೆ ಅಂದರೆ ನೀವು ಯಾವ ಕರೆಕ್ಟಾಗಿ ರೈಡ್ ಮಾಡಿದ್ರೆ, ಅಂದರೆ ಸ್ಟ್ರೈಟ್ ಲೈನಲ್ಲಿ ಫಾಸ್ಟಾಗಿ ಆ್ಯಂಡ್ ಬ್ಯಾಡ್ ರೋಡ್ಸಲ್ಲಿ ಸ್ವಲ್ಪ ಸ್ಲೋ ಮಾಡಿಬಿಟ್ಟು 30-40 ಕಿಲೋಮೀಟರ್ ಸ್ಲೋ ಮಾಡಿಕೊಂಡು ನೀವು ರೈಡ್ ಮಾಡಿದ್ರೆ ನಿಮಗೆ ಯು ಕ್ಯಾನ್ ಆ್ಯಕ್ಚುಲಿ ಮ್ಯಾನೇಜ್ ದೋಸ್ ರೋಡ್ಸ್ ವೆರಿ ವೆಲ್ಲು, ಬಿಕಾಸ್ ಸಸ್ಪೆನ್ಷನ್ ಕರೆಕ್ಟಾಗಿ ಟ್ಯೂನ್ ಮಾಡಿರ್ತಾರೆ. ನಿಮಗೆ ಬ್ಯಾಡ್ ರೋಡ್ಸ್ನೂ ಮ್ಯಾನೇಜ್ ಮಾಡೋಕ್ಕೆ ಆ್ಯಂಡ್ ಫ್ಲ್ಯಾಟ್ ರೋಡ್ಸ್ನೂ ಮ್ಯಾನೇಜ್ ಮಾಡೋ ಥರ ಟ್ಯೂನ್ ಮಾಡಿರ್ತಾರೆ. ಸೊ ಅದನ್ನು ನೀವು ಕಲ್ತ್ಬಿಟ್ರೆ ಯು ವಿಲ್ ನಾಟ್ ನೀಡ್ ಅ ವೆರಿ ಗುಡ್ ಸಸ್ಪೆನ್ಷನ್ ಆ್ಯಕ್ಚುಲಿ. ಸೊ ದಿಸ್ ಈಸ್ ಆಲ್ಸೋ ಕಮ್ಸ್ ಟು ದ ಸ್ಕಿಲ್ ಸಮ್ಟೈಮ್ಸ್. ಎಸ್, ನಿಮಗೆ ರೆಡಿಮೇಡಾಗಿ ಒಂದು ಒಳ್ಳೆ ಸಸ್ಪೆನ್ಷನ್ ಬೇಕಂದರೆ ADV ಇಸ್ ದ ಬೆಸ್ಟ್. ಬಟ್ ಇಫ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ವೆಹಿಕಲ್ಲು ಆ್ಯಂಡ್ ರೈಡ್ ವಿತ್ ಇಟ್, ನಿಮಗೆ ಎನಿ ಸಸ್ಪೆನ್ಷನ್ ವಿಲ್ ಬಿ ವೆರಿ ಗುಡ್ ಸಸ್ಪೆನ್ಷನ್. ಬಟ್ ಎಸ್, ದೆರ್ ಆರ್ ಎಕ್ಸೆಪ್ಷನ್ಸು. ಕೆಲವು ಸಸ್ಪೆನ್ಷನ್ ನಿಮಗೆ ತುಂಬ ಸ್ಟಿಫ್ ಇರುತ್ತೆ ಅವ್ರು ತುಂಬ ಬೌನ್ಸಿ ಇರುತ್ತೆ, ದಟ್ ಅದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಐ ವುಡ್ ಸೇ 80% ಆಫ್ ದ ಕ್ಯಾಟಗರಿ ಆಫ್ ಬೈಕ್ಸಲ್ಲಿ ನಿಮಗೆ ಒಳ್ಳೆ ಸಸ್ಪೆನ್ಷನ್ಗಳು ಸಿಗುತ್ತೆ ನಿಮಗೆ. ನಾಟ್ ನೆಸೆಸರಿಲಿ ನಿಮಗೆ ಡ್ಯೂಕ್ 390ಯಲ್ಲೂ ಒಳ್ಳೆ ಸಸ್ಪೆನ್ಷನ್ ಇದೆ ಆ್ಯಕ್ಚುಲಿ. ಸೊ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿದ್ರೆ ಬೈಕ್ನ ಹೆಂಗೆ ರೈಡ್ ಮಾಡೋದಂತ ಯು ಕ್ಯಾನ್ ರೈಡ್ ವಿತ್ ದಟ್ ಬೈಕು. ನಾವು ನೆಕ್ಸ್ಟ್ ಆಸ್ಪೆಕ್ಟ್ ಬಂದ್ಬಿಡೋಣ. ದಟ್ ಈಸ್ ಬೇಸಿಕಲಿ ದ ಟ್ಯಾಂಕ್ ಕೆಪಾಸಿಟಿ. ಸೊ ಟ್ಯಾಂಕ್ ಕೆಪಾಸಿಟಿಗೆ ಬಂದ್ರೂ ಅಗೇನ್ ಫಾರ್ ದಟ್ ಮ್ಯಾಟರು ಟ್ಯಾಂಕ್ ಕೆಪಾಸಿಟಿ ಆ್ಯಸ್ ಎ ಟೋಲ್ಡು ಇಂಡಿಯಾದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ 100 ಕಿಲೋಮೀಟರ್ಸ್ಗೆ ನಿಮಗೆ ಆರಾಮಾಗಿ ಒಂದು ಪೆಟ್ರೋಲ್ ಟ್ಯಾಂಕ್ ಸಿಗುತ್ತೆ. ಸೊ ದ ಥಿಂಗ್ ಈಸ್ ನಿಮ್ಮ ಟ್ಯಾಂಕ್ ಕೆಪಾಸಿಟಿ ಅವಶ್ಯಕತೆ ಮೋಸ್ಟ್ ಆಫ್ ದ ಪ್ಲೇಸ್ 80% ಆಫ್ ದ ಪ್ಲೇಸಸ್ಗೆ ಅವಶ್ಯಕತೆ ಇಲ್ಲ. ಲದ್ದಾಖ್ ಅಂತ ಪ್ಲೇಸಸಲ್ಲೂ ಇತ್ತೀಚೆಗೆ ರೋಡೆಲ್ಲ ಸೂಪರ್ ಆಗಿದೆ. ಸೊ ಅಲ್ಲೂ ನಿಮಗೆ ಫ್ಯೂಲ್ ಅವೈಲಬಿಲಿಟಿ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಎಸ್, ಕೆಲವು ಕಡೆ ಅವೈಲಬಿಲಿಟಿ ಇರಲ್ಲ, ಅಲ್ಲಿ ನೀವು ಮೇ ಬಿ ಒಂದು ಜೆರಿಕ್ಯಾನ್ ಇಟ್ಕೊಂಡು ಹೋದರೆ ದಟ್ ಈಸ್ ಮೋರ್ ದನ್ ಇನಫ್. ಆ್ಯಂಡ್ ಆಲ್ಸೋ ಫಾರ್ ದಟ್ ಮ್ಯಾಟರ್ ನೀವು ನಾರ್ಮಲ್ ಟೂರಿಂಗ್ ಮಾಡ್ತೀರಂದ್ರೂ ಇವಾಗಿರೋ ಫ್ಯೂಲ್ ಇಂಜಿನ್ಸಲ್ಲಿ ನಿಮಗೆ ಇಟ್ ಈಸ್ ಮೆಂಟ್ ಟು ಯಾವಾಗಲೂ ನಿಮ್ಮ ಟ್ಯಾಂಕು ಆದಷ್ಟು ಫುಲ್ ಆಗಿರ್ಬೇಕು, 90% ಫುಲ್ ಆಗಿರೋ ಥರ ನೋಡಬೇಕು. ಸೊ ನೀವು ಮೊದಲಿನ ಥರ ರಿಸರ್ವಲ್ಲಿ ನಾನು ಗಾಡಿ ಓಡಿಸ್ತೀನಿ ಅಂತೆಲ್ಲ ಓಡಿಸೋಕ್ಕಾಗಲ್ಲ. ಸೊ ನಿಮ್ಗೆ ಯಾವಾಗ ನಿಮಗೆ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ ನಿಮಗೆ ಅವಾಗವಾಗ ನೀವು ಅದನ್ನು 90% ಅಪ್ ಟು ರೀಫಿಲ್ ಮಾಡೋದು ಇಟ್ಸ್ ಅ ಗುಡ್ ಹ್ಯಾಬಿಟ್ ನನ್ನ ಒಪಿನಿಯನ್. ಸೊ ಆ ಥರ ಇರಬೇಕಾದ್ರೆ ನಿಮಗೆ ಆ ಫ್ಯೂಲ್ ಟ್ಯಾಂಕು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಮ್ಯಾಟ್ರ್ ಆಗಲ್ಲ. ಫಾರ್ ದಟ್ ಮ್ಯಾಟರ್ ನೀವು ಗೊರಿಲ್ಲಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಹೇಳಿದೆ 11 ಲೀಟರ್ ಫ್ಯೂಲ್ ಟ್ಯಾಂಕ್ ಆಲ್ಸೋ ನನ್ನ ಒಪಿನಿಯನ್ ಇಟ್ಸ್ ಮೋರ್ ದೆನ್ ಇನಫ್. ನೀವು ಎವ್ರಿ 100 ಕಿಲೋಮೀಟರ್ಗೆ ನೀವು ಹೇಗಿದ್ರು ನೀವು ಇಫ್ ಯು ಇಮ್ಯಾಜಿನ್ ಅದರದ್ದು 20 ಮೈಲೇಜ್ ಅಂತ ವಿಚ್ ಇಸ್ ಮೋರ್ ದನ್ ಅದು ಕೊಡುತ್ತೆ. 20 ಮೈಲೇಜ್ ಅಂತ ಇಟ್ಕೊಂಡ್ರೆ ಇಂಟರ್ಸೆಪ್ಟರ್ ಅಂತ ಗಾಡಿ ಅಂತ ಅಂದ್ಕೊಳ್ಳಿ 20 ಮೈಲೇಜ್ ಕೊಡುತ್ತೆ ಅಂದ್ರೂ ಯು ಕ್ಯಾನ್ ಈಸಿಲಿ ರೀಫಿಲ್ ಅಪ್ 5 ಲೀಟರ್ಸ್ ರೀಫಿಲ್ ಮಾಡಿದ್ರು ನಿಮ್ಗೆ ಅಲ್ಲಿ 13 ಲೀಟರ್ಸ್ ಇದೆ. 5 ಲೀಟರಿಂದ 8 ಲೀಟರ್ ಇನ್ನೂ ಉಳಿದಿರುತ್ತೆ. ಆ 8 ಲೀಟ್ರಲ್ಲಿ 2 ಲೀಟರ್ ನಿಮ್ಮದು ರಿಸರ್ವ್ ಅಂದರು 6 ಲೀಟರ್ ಇನ್ನೂ ಉಳಿದಿರುತ್ತೆ. ಸೊ ಫಾರ್ ಮೀ ಇಟ್ ಈಸ್ ನಾಟ್ ಅ ಬಿಗ್ ಡೀಲ್ ಬ್ರೇಕರ್ ಅಂತ ಅನಿಸುತ್ತೆ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ. ಸೊ ಅದಕ್ಕೋಸ್ಕರ ನೀವು ADVನ ಬೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದು ಆಯಿತು. ನೆಕ್ಸ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬರೋಣ. ತುಂಬ ಜನ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಹಂಟರ್ ಅಂತ ಗಾಡಿಯಲ್ಲೇ ಎಷ್ಟೊಂದು ಕಡೆ ಹೋಗಿದ್ದೀನಿ. ಎಸ್, ಒಂದೊಂದ್ಸಲಿ ಟಚ್ ಆಗುತ್ತೆ ಅದು. ಬಟ್ ಇಫ್ ಯು ರೈಡ್ ಪ್ರಾಪರ್ಲಿ ನೀವು ಅದು ಆ್ಯಂಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯುವರ್ ಬೈಕ್ ಈಸು ಆಫ್ಟರ್ ಸಮ್ ಟೈಮ್ ನೀವು ಅದನ್ನು ಕರೆಕ್ಟಾಗಿ ಓಡಿಸ್ತೀರ. ಬಟ್ ಇನ್ ಜನರಲ್ ನೀವು ಇಂಡಿಯನ್ ರೋಡ್ಸ್ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಇನ್ ಮೋಸ್ಟ್ ಆಫ್ ದ ರೋಡ್ಸು ನೀವು 170 ಅರೌಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ, ನೀವು ಆರಾಮಾಗಿ ಅವಾಯ್ಡ್ ಮಾಡ್ತೀರಾ. ನಿಮಗೆ ಡ್ಯೂಕ್ 390ಯಲ್ಲೇ ನಿಮಗೆ 180 ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಟ್ ಈಸ್ ಮೋರ್ ದೆನ್ ಇನಫ್, ಆರಾಮಾಗಿ ಅವಾಯ್ಡ್ ಮಾಡ್ತೀರಾ. ಸೊ 170 ಹತ್ರ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇನ್ ಎನಿ ಬೈಕು ನೀವು ಮಾಡ್ತೀರಾ. 200-220 ಏನು ಬೇಕಾಗಿಲ್ಲ. ದ್ಯಾಟ್ ಈಸ್ ಮೋಸ್ಟ್ಲಿ ಫಾರ್ ಆಫ್ ರೋಡ್ ಕಂಡೀಷನ್ ಅಷ್ಟೇ. ಆಫ್ ರೋಡ್ ಕಂಡೀಷನಲ್ಲಿ ಇಫ್ ಯು ಆರ್ ಡೂಯಿಂಗ್ ಅದನ್ನು ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತೀರಾ ಅಂದ್ರೂ, ಸೊ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಬೇಕಾಗುತ್ತೆ. ಈವನ್ ನೀವು ನಾರ್ಮಲ್ ಆಫ್ ರೋಡಿಂಗಲ್ಲಿ 170 ಈಸ್ ಮೋರ್ ದ್ಯಾನ್ ಎನಫ್ ಅಂತಲೇ ಹೇಳ್ತೀನಿ ನಾನು.
ಸೊ ನೆಕ್ಸ್ಟ್ ಬಂದ್ಬಿಡೋಣ ಅದು ವೀಲ್ಸು. ಸೊ ವೀಲ್ಸ್ ನಿಮಗೆ 21-17 ಕಾಂಬಿನೇಷನ್ ಕೊಡ್ತಾರೆ. ಅಗೇನ್ ಫಾರ್ ಮೀ ಐ ಕನ್ಸಿಡರ್ ದಟ್ ಟೂರಿಂಗ್ ಆಸ್ಪೆಕ್ಟ್ ನೀವು ಕನ್ಸಿಡರ್ ಮಾಡಿದ್ರೆ 19-17 ಇಸ್ ದ ಬೆಸ್ಟ್ ಕಾಂಬಿನೇಷನ್. ಬಿಕಾಸ್ ನಿಮಗೆ ಒಂದು ವೀಲ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಸೊ ಸ್ಟ್ರೇಟ್ ಲೈನ್ ಸ್ಟೆಬಿಲಿಟಿ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ನಿಮಗೆ. ಬಟ್ ಫಾರ್ ದ್ಯಾಟ್ ಮ್ಯಾಟರ್ ನಾನು ಅಂಟರಲ್ಲಿ 17-17 ಹೋಗಿದ್ದೀನಿ. ಏನೋ ಅಷ್ಟೊಂದೇನು ನನಗೆ ತುಂಬ ಏನು ಲೈಕ್ ಡಿಸಪಾಯಿಂಟಿಂಗ್ ಅಂತ ಅನಿಸಿಲ್ಲ. ಇಫ್ ಯು ಬೈ ಅ ಗುಡ್ ಪೇರ್ ಟೈರ್ಸ್ ಬೇಸಿಕಲಿ ಯು ವಿಲ್ ಆಲ್ವೇಸ್ ಲವ್ ದಟ್ ಬೈಕು. ನನಗೆ ಆಲ್ಫಾ S1 ಟೈರ್ಸ್ ತೊಗೊಂಡಾದ್ಮೇಲಂತೂ ನನಗೆ ಯಾವತ್ತೂ ನನಗೆ ಐ ನೆವರ್ ಫೆಲ್ಟ್ ದಟ್ ಟೈರ್ಸು ಆರ್ ದ ಟೈರ್ ಸೈಜು ರಾಂಗ್ ಆಗಿದೆ ಅಂತ ಯಾವತ್ತೂ ಅನಿಸಿಲ್ಲ ಆನೆಸ್ಟ್ಲಿ. ಸೊ ಇಟ್ಸ್ ಜಸ್ಟ್ ಅ ಪರ್ಸೆಪ್ಷನಲ್ ಥಿಂಗು. ಬಟ್ 19-17 ಟೆಕ್ನಿಕಲಿ ಹೇಳೋದಾದ್ರೆ ಕರೆಕ್ಟು. 21-17 ಬಂದು ಆಫ್ ರೋಡ್ ಸಿಚುವೇಷನ್ಗೋಸ್ಕರ ಮಾಡಿರೋದು. ಹೈವೇಯಲ್ಲಿ ಅದೇನು ಇಟ್ ಮೈಟ್ ನಾಟ್ ಬಿ ದ ಬೆಸ್ಟ್ ಕಾಂಬಿನೇಷನ್, ಬಟ್ ಡೆಫಿನೆಟ್ಲಿ ಇಫ್ ಯು ಆರ್ ಕನ್ಸಿಡರಿಂಗ್ ಆಫ್ ರೋಡು ಆ ಟೈಮಲ್ಲಿ ಯೂಸ್ ಆಗುತ್ತೆ. ಎಸ್ಪೆಷಲಿ ಕ್ಲೈಮ್ ಮಾಡಬೇಕಾದ್ರೆ ಡಿಫಿಕಲ್ಟ್ ಸಿಚುವೇಷನಿಂದ ಆಚೆ ಬರೋಕ್ಕೆ 21-17 ಯೂಸ್ ಆಗುತ್ತೆ. ಸೊ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀರಾ ಅಂದರೆ ದೆನ್ ಇಟ್ ಮೈಟ್ ಕಮ್ ಇನ್ ಟು ಪಿಕ್ಚರ್. ನಾವು ಲೆಟ್ಸ್ ಕಮ್ ಟು ದ ಮೇನ್ ಥಿಂಗು ವಿಚ್ ನಿಮಗೆ ಆ್ಯಡ್ ಸೆಲ್ ಮಾಡ್ತಾರೆ. ಸೊ ಟೂರಿಂಗ್ ಆಸ್ಪೆಕ್ಟಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ, ನೀವು ಎನಿ ಬೈಕ್ ಯು ಕ್ಯಾನ್ ಓನ್ ಆ್ಯಂಡ್ ಯು ಕ್ಯಾನ್ ಟೂರು. ಬಟ್ ಎಸ್ ಒಂದು ADV ಬೈಕಲ್ಲಿ ಡೆಫಿನೆಟ್ಲಿ ಕೇಪಬಿಲಿಟೀಸ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಎಸ್ ಯು ಕ್ಯಾನ್ ಬೋಸ್ಟ್ ಅಬೌಟ್ ದ ಕೇಪಬಿಲಿಟಿ, ರೈಡಿಂಗ್ ಮೋಡ್ಸು, ಟ್ರಾಕ್ಷನ್ ಕಂಟ್ರೋಲು, ಅಷ್ಟೊಂದೆಲ್ಲ ಕಸ್ಟಮೈಸೇಷನ್ ಕೊಟ್ಟಿರ್ತಾರೆ ವಿಚ್ ಯು ಕ್ಯಾನ್ ಯೂಸ್. ಬಟ್ ಇಫ್ ಇಟ್ ಇಸ್ ನಾಟ್ ದೇರ್ ಆಲ್ಸೋ, ಇಫ್ ಯು ಬೈ ಅ ನಾರ್ಮಲ್ ಬೈಕ್ ಆಲ್ಸೋ ಯು ಕ್ಯಾನ್ ಟೂರ್. ಇಟ್ ಈಸ್ ನಾಟ್ ಇಂಪಾಸಿಬಲ್. ಆ್ಯಂಡ್ ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಿಮಗೆ 500 ಕಿಲೋಮೀಟರ್ಸ್ ಒಳಗಡೆ ಅಂತಲ್ಲ. ನೀವು 500 ಕಿಲೋಮೀಟರ್ಸ್ ಮೇಲ್ಗಡೆ 1000, 2000, 3000 ಕಿಲೋಮೀಟರ್ ಮಾಡಬೇಕಂದ್ರೂ ನೀವು ಮಾಡ್ಬೋದು ವಿತ್ ದಿಸ್ ಬೈಕ್. ಕೇಪಬಿಲಿಟಿ ವೈಸ್ ಮಾಡ್ಬೋದು. ಬಟ್ ಎಸ್ ಕಷ್ಟಪಡ್ತೀರಾ ಕಂಪೇರ್ ಟು ADVಯಲ್ಲಿ ತುಂಬ ಈಸಿಯಾಗಿ ಮಾಡ್ತೀರಾ ಡೆಫಿನೆಟ್ಲಿ. ಸೊ ದ್ಯಾಟ್ ಈಸ್ ಅ ಥಿಂಗ್. ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್ ವಿತ್ ಅದರ್ ಬೈಕ್ಸ್. ನಾವು ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟು, ನಿಮ್ಮ ಅಡ್ವೆಂಚರ್ ವಿಚ್ ದೆ ಸೆಲ್ಲು. ಆಫ್ ರೋಡಿಂಗು ಆರಾಮಾಗಿ ಮಾಡ್ಬೋದು. ಆಫ್ ರೋಡಿಂಗು ತುಂಬ ಮಜಾ ಇರುತ್ತೆ. ಎವ್ರಿಥಿಂಗ್ ಸೆಲ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ಲಿ ಆಫ್ ರೋಡಿಂಗ್ ಬಗ್ಗೆ ಮಾತಾಡೋದಾದರೆ ಎಷ್ಟು ಚೆನ್ನಾಗಿ ಆಫ್ ರೋಡಿಂಗ್ ಮಾಡೋದು ಇಷ್ಟ ನನ್ನ ಒಪಿನಿಯಲ್ಲಿ. ಮೋಸ್ಟ್ ಆಫ್ ದ ಪೀಪಲ್ ದೇ ಡೂ ಬೈ ಅನ್ ಅಡ್ವೆಂಚರ್ ಬೈಕು, ಬಟ್ ಆಫ್ ರೋಡಿಂಗ್ ತುಂಬಾ ಅಪರೂಪಕ್ಕೆ ಮಾಡ್ತಾರೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಓಕೆ, ಒಂದು ಅಡ್ವೆಂಚರ್ ಏನೋ ನಾನು ತೊಗೊಂಡಿದ್ದೀನಲ್ಲ ಸ್ವಲ್ಪ ಆಫ್ ರೋಡಿಂಗ್ ಮಾಡಿಬಿಟ್ಟು ಸ್ವಲ್ಪ ಶೋ ಮಾಡೋಣ ಅಂತ ನೀವು ಮಾಡಿದ್ರು, ಇಫ್ ಯು ಟ್ರೈ ಇಟ್ ಫಾರ್ ದ ಫಸ್ಟ್ ಟೈಮ್ ಎನಿ ಅಡ್ವೆಂಚರ್ ಆರ್ ಆಫ್ ರೋಡಿಂಗು, 2 to 3 ಕಿಲೋಮೀಟರ್ಸ್ ಆಫ್ ರೋಡಿಂಗು ನೀವು ಎಂಜಾಯ್ ಮಾಡ್ತೀರಾ ವಿತ್ ಎನಿ ಬೈಕು. ನೀವು ಹಿಮಾಲಯನ್ ಅಂತಲ್ಲ, ಎನಿ ಬೈಕ್ ನೀವು ಎಂಜಾಯ್ ಮಾಡ್ತೀರಾ. ಬಿಕಾಸ್ ಆಫ್ ರೋಡಿಂಗಲ್ಲಿ ಯಾವ ಥರ ಫನ್ ಸಿಗುತ್ತೆ ಜನರಲಿ ಈಸ್ ಆ್ಯಂಡ್ ಅಡ್ರಿನಲಿನ್ ರಶ್. ಇಟ್ ಈಸ್ ನಾಟ್ ಅ ಡೋಪಮಿನ್ ಹಿಟ್. ಡೋಪಮಿನ್ ಹಿಟ್ ಯಾವಾಗುತ್ತೆ, ಒಂದು ಬ್ಯೂಟಿಫುಲ್ ರೋಡ್ ಮೂಲಕ ಹೋಗಬೇಕಾದ್ರೆ, ಅವರೊಂದು ಬೀಚ್ ಮುಂದೆ ಹೋಗಬೇಕಾದ್ರೆ, ಅವ್ರ ಮೌಂಟೇನ್ನ ಹತ್ತಬೇಕಾದ್ರೆ ಅವಾಗ ಮಜಾ ಸಿಗುತ್ತೆ. ಆಫ್ ರೋಡಿಂಗ್ ಮಾಡಬೇಕಾದ್ರೆ ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್. ಆಫ್ ರೋಡಿಂಗ್ ಮಾಡಬೇಕಾದ್ರೆ ಯು ಆರ್ ವೆರಿ ಮಚ್ ಫೋಕಸ್ಡು. ರೋಡ್ ಯಾವುದಾದ್ರು ಲೂಸ್ ರೋಡ್ ಬಂತ, ಮಣ್ಣೆಲ್ಲಾದ್ರೂ ಲೂಸ್ ಇದೆಯಾ, ಕಲ್ಲು ಏನಾದ್ರು ಬರ್ತಾ ಇದೆಯಾ, ಹತ್ತಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಈ ರೋಡಲ್ಲಿ ಹೋಗಬೇಕು, ಈ ಪಾತಲ್ಲಿ ಹೋಗ್ಬೇಕಂತ ನೀವು ತುಂಬ ತಲೆ ಕೆಡ್ಸ್ಕೊಂಡು ಹೋಗ್ತಾ. ಮೆಂಟಲ್ ಸ್ಟ್ರೆಸ್ ಇರುತ್ತೆ, ನಿಮಗೆ ಫಿಸಿಕಲ್ ಸ್ಟ್ರೆಸ್ ಇರುತ್ತೆ, ಯಾವಾಗಲೂ ಹಿಟ್ ಆಗ್ತಾ ಇರುತ್ತೆ. ನಿಮಗೆ ಎಂಥ ಒಳ್ಳೆ ಸಸ್ಪೆನ್ಷನ್ ಆಗಿದ್ದು ನೀವು ಜಂಪ್ ಹೊಡಿತಾ ಇರ್ತೀರಾ. ಸೊ ನಿಮ್ಮ ಬಾಡಿ ಮೂವ್ ಆಗ್ತಾ ಇರುತ್ತೆ. ಸೊ ನಿಮಗೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಫೀಲ್ ಲೈಕ್ ವೆರಿ ಕಂಫರ್ಟೇಬಲ್. ಆ್ಯಂಡ್ ನೀವೊಂದು 100 ಕಿಲೋಮೀಟರ್ ಒಂದು ಆಫ್ ರೋಡಿಂಗ್ ವಿಲ್ ಬಿ ಈಕ್ವಲ್ ಟು, ಐ ಆಮ್ ಟಾಕಿಂಗ್ ಅಬೌಟ್ ನಾರ್ಮಲ್ ಆಫ್ ರೋಡಿಂಗ್. ಡಿಫಿಕಲ್ಟ್ ಆಫ್ ರೋಡಿಂಗ್ ಇನ್ನೂ ಕಷ್ಟ ಆಗುತ್ತೆ. ನಾರ್ಮಲ್ ಆಫ್ ರೋಡಿಂಗ್ ಆಲ್ಸೋ ವಿಲ್ ಬಿ ಈಕ್ವಲ್ ಟು 1000 ಕಿಲೋಮೀಟರ್ ಆಫ್ ನಾರ್ಮಲ್ ರೋಡ್ ಟ್ರಿಪ್ಪು. ಸೊ ಹಂಗೆ ನೋಡಿದ್ರೆ ನಿಮಗೆ ಇಟ್ ವಿಲ್ ಬಿ ವೆರಿ ಮಚ್ ಎಕ್ಸಾಸ್ಟಿಂಗು. ಸೊ ಆ್ಯಸ್ ಮಚ್ ದೇ ಆರ್ ಸೆಲ್ಲಿಂಗ್ ಇನ್ ದ ಆ್ಯಡ್ಸು, ನಿಮಗೆ ಇಟ್ ಈಸ್ ನಾಟ್ ದಟ್ ಮಚ್ ಇಂಟ್ರೆಸ್ಟಿಂಗ್. ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ತುಂಬ ಜನ ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ಎಲ್ಲೆಲ್ಲಿ ನೀವು ರೈಡ್ ಮಾಡ್ತೀವಿ ನಿಮ್ಗೆ ಗೊತ್ತು, ದಟ್ ಲದ್ದಾಖಲ್ಲೆಲ್ಲ ಆಕ್ಸಿಜನ್ ಕಮ್ಮಿ ಇರುತ್ತೆ ನಿಮಗೆ. ಸೊ ಇಟ್ ವಿಲ್ ನಾಟ್ ಬಿ ಈಸಿ ಫಾರ್ ಎವ್ರಿ ಒನ್. ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತಲ್ಲ. ಆ್ಯಂಡ್ ದೇರ್ ವಿಲ್ ಬಿ ವೆದರ್ಸ್ ಒಂದೊಂದ್ಸಲಿ ಯಾವ ಥರ ಇರುತ್ತೆ, ತುಂಬ ಕೋಲ್ಡ್ ಇರುತ್ತೆ, ಇಲ್ಲ ತುಂಬ ವಾರ್ಮ್ ಇರುತ್ತೆ. ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ವೆರಿ ಈಸಿ. ನಿಮಗೆಲ್ಲ ರೋಸಿ ಪಿಕ್ಚರ್ ಹೇಳ್ಬಿಡ್ತಾರೆ, ಬಟ್ ಡಿಫಿಕಲ್ಟ್ ಪಾರ್ಟ್ಸ್ನ ಯಾವತ್ತೂ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಇಟ್ ಈಸ್ ನಾಟ್ ವೆರಿ ಈಸಿ ವೆನ್ ಯು ಎಸ್ಪೆಷಲಿ ರೋಡಲ್ಲಿರೋದು ವೆರಿ ಡಿಫ್ರೆಂಟು. ಆಫ್ ರೋಡ್ ಮಾಡಬೇಕಾದ್ರೆ ನಿಮಗೆ ತುಂಬಾ ಟಫ್ ಅನಿಸುತ್ತೆ. ನೆಕ್ಸ್ಟ್ ಪಾರ್ಟ್ ಬಂದು, ಓಕೆ ನಾನು ಇದೆಲ್ಲ ರೆಡಿ ಇದ್ದೀನಪ್ಪ, ಆಫ್ ರೋಡಿಂಗ್ ಮಾಡೋಕ್ಕೆ ನಾನು ಫುಲ್ ರೆಡಿ ಇದ್ದೀನಿ, ನನ್ನಲ್ಲಿ ಜೋಶ್ ಇದೆ ಅಂತ ಇದ್ರೂ ದ ಥಿಂಗ್ ಈಸ್, ನಿಮಗೆ ಒಂದು ಕೇಪೇಬಲ್ ಬೈಕ್ ಸಿಕ್ಬಿಟ್ರೆ ಸಾಕಾಗಲ್ಲ. ಎಸ್, ಒಂದು ಕೇಪೇಬಲ್ ಬೈಕ್ ಆನ್ ಅ ರೋಡ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಬಟ್ ಕೇಪೇಬಲ್ ಬೈಕ್ ಆನ್ ಅನ್ ಆಫ್ ರೋಡ್ಗೆ ಬೈಕ್ದು ಕೇಪಬಿಲಿಟಿ ಮಾತ್ರ ಸಾಕಾಗಲ್ಲ, ರೈಡರ್ದು ಕೇಪಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ 50% ರೈಡರ್ ಕೇಪಬಿಲಿಟಿ, 50% ವೆಹಿಕಲ್ ಕೇಪಬಿಲಿಟಿ ಆಗುತ್ತೆ. ನೀವು 50% ನಿಮ್ಗೆ ಸಿಕ್ಬಿಟ್ಟಿದೆ ವಿತ್ ಬೈಕು, ಬಟ್ ನಿಮ್ಮದು ಕೇಪಬಿಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಥರ ಟ್ರೈನ್ಡ್ ಆಗಿದ್ದೀರಾ, ನಿಮ್ಮದು ಏನು ಎಕ್ಸ್ಪೀರಿಯನ್ಸ್ ಇದೆ ಇನ್ ರೈಡಿಂಗ್ ಇನ್ ಆಫ್ ರೋಡು, ನೀವೇನಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ ಮೊದಲು, ಆರ್ ನೀವು ಟ್ರಯಲ್ ಆ್ಯಂಡ್ ಎರರಿಂದ ಏನಾದ್ರು ಕಲ್ತಿದ್ದೀರಾ, ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಆಫ್ ರೋಡಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ದಿ ಆಫ್ ರೋಡಿಂಗ್ ವಾಟ್ ದೇ ಆರ್ ಟ್ರೈಂಗ್ ಟು ಸೆಲ್ ಯು ಆ್ಯಂಡ್ ಎವ್ರಿಥಿಂಗ್, ಇಟ್ ಈಸ್ ವೆರಿ ಡಿಫಿಕಲ್ಟು, ಎಸ್ಪೆಷಲಿ ಆನ್ ಐ ವುಡ್ ಸೇ ಆನ್ ಅನ್ ಅಡ್ವೆಂಚರ್ ಬೈಕು. ನೀವು ಒಂದು ಆಫ್ ರೋಡರ್ ಬೈಕ್ ತೊಗೊಂಡ್ರೆ, ಅದೇ ಫಾರ್ ದಟ್ ಮ್ಯಾಟರು, ಯು ವಿಲ್ ಬಿ ಲಿಟಲ್ ಬಿಟ್ ಕೈಂಡ್ ಆಫ್ ಓಕೆ. ನಿಮ್ಗೆ ಕಷ್ಟ ಟು ಬಿ ಆನೆಸ್ಟ್ ಅದ್ರಲ್ಲಿ ಜಾಸ್ತಿ ಕಷ್ಟ ಅನಿಸಲ್ಲ. ಕಷ್ಟ ಅನಿಸಿದ್ರು, ನಿಮಗೆ ಗಾಡಿ ಬಿದ್ದರೂ ತೆಗೆದು ಸರಿ ಮಾಡಿದ್ರು, ರಿಪೇರ್ಸ್ಗೆಲ್ಲ ಕಮ್ಮಿ ಖರ್ಚಿರುತ್ತೆ, ನಿಮಗೆ ಅಷ್ಟೊಂದು ದಿನ ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಆ ಬೈಕ್
ನೋಡೋಕೆ ಅದೇ ಥರ ಇರುತ್ತೆ, ನಿಮ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳಲ್ಲ. ಬೈಕಲ್ಲಿ ಲೈಟ್ ಆಗಿರುತ್ತೆ, ಆರಾಮಾಗುತ್ತೆ. ಬಟ್ ಅಡ್ವೆಂಚರ್ ಬೈಕ್ ಅಷ್ಟು ಆ ಥರ ಅಲ್ಲ. ಯು ನೀಡ್ ಟು ಬಿ ಟ್ರೈನ್. ಬೈಕ್ ಹೆವಿ ಆಗಿದೆ ನಿಮಗೆ. ಫಸ್ಟ್ ಆಫ್ ಆಲು ಟ್ರೈನಿಂಗ್ ತುಂಬ ಇಂಪಾರ್ಟೆಂಟು. ನೀವು ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗುತ್ತೆ. ಬಿದ್ದರೆ ನಿಮಗೆ ಕೈಕಾಲು ಮುರಿದೋಗುತ್ತೆ ಅಲ್ಲ. ಸೊ ಇಂಜುರೀಸ್ ಪ್ರಾಬ್ಲಮ್ ಇದೆ. ಆಲ್ ದ ಥಿಂಗ್ಸ್ ಬೇರೆ ನಿಮ್ಮ ತಲೆ ಮೇಲೆ ಇರುತ್ತೆ. ಅದು ಬೈಕ್ ಮುರಿದೋಗ್ಬಿಟ್ರೆ, ನಂಗೆ ಬೈಕ್ ಡ್ಯಾಮೇಜ್ ಆಗಿಬಿಟ್ರೆ ರೋಡ್ ಮಧ್ಯದಲ್ಲಿ ಏನು ಮಾಡೋದು, ಪಂಚರ್ ಆಗಿಬಿಟ್ರೆ ಏನು ಮಾಡೋದು, ಆಲ್ ದೋಸ್ ಥಿಂಗ್ ತಲೆಯಲ್ಲಿದೆ. ಇಟ್ ಈಸ್ ನಾಟ್ ಆ್ಯಸ್ ಮೆರಿ ಆ್ಯಸ್ ಸೊ ರೋಸಿ ಆ್ಯಸ್ ದೇ ಆರ್ ಶೋ ಕೇಸಿಂಗ್ ಆನ್ ದ ಆ್ಯಡ್. ಸೊ ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಓವರ್, ಓಕೆ, ಇನ್ ಜನರಲ್ ನೀವೊಂದು ಟೂರಿಂಗ್ ಮಾಡಬೇಕಂದ್ರೆ ಏನೇನು ನಿಮಗೆ ಬೇಕು? ಫಸ್ಟ್ ಆಫ್ ಆಲ್ ನೀವು ಓಕೆ ಎಲ್ಲ ಕಡೆ ಸುತ್ತಾಡ್ಬೋದು, ಬಟ್ ಸುತ್ತಾಡೋಕ್ಕೆ ನಿಮಗೆ ಬೈಕ್ ಮಾತ್ರ ಸಾಕಾಗಲ್ಲ. ನೀವು ಫಸ್ಟ್ ಆಫ್ ಆಲ್ ಹೋಟೆಲ್ಸ್ ಬುಕ್ ಮಾಡಬೇಕು, ನಿಮ್ಮ ಪೆಟ್ರೋಲ್ಗೋಸ್ಕರ ಖರ್ಚು ಮಾಡಬೇಕು. ನಿಮಗೆ ಇನ್ ಜನರಲ್ ಟೂರಿಂಗ್ ಬಗ್ಗೆನೇ ಹೇಳ್ತಾ ಇದ್ದೀನಿ ನಿಮಗೆ. ಇಫ್ ಯು ಆರ್ ಸ್ಪೆಂಡಿಂಗ್ ಸೋ ಮಚ್ ಮನಿ ಆನ್ ಅನ್ ADV ಬೈಕು, ನೀವು ಎಲ್ಲಿಂದ ಆ ಮನಿ ಹುಡುಕ್ತೀರಾ? ನಿಮಗೆ ಎಕ್ವಿಪ್ಮೆಂಟ್ಸ್ ಬೇಕು, ನಿಮಗೆ ರೈಡಿಂಗ್ ಗೇರ್ಸ್ ಬೇಕು, ನಿಮಗೆ ಹೋಟೆಲ್ಸ್ ಬುಕ್ ಮಾಡಬೇಕು, ಫುಡ್ಗೆ ನೀವು ಖರ್ಚು ಮಾಡಬೇಕು, ಪೆಟ್ರೋಲ್ಗೆ ಖರ್ಚು ಮಾಡಬೇಕು. ಇಷ್ಟೊಂದೆಲ್ಲ ಖರ್ಚಿರುತ್ತೆ. ಆ್ಯಂಡ್ ನಿಮ್ಮ ಹತ್ರ 1000 ಕಿಲೋಮೀಟರ್ 2000 ಕಿಲೋಮೀಟರ್ ನೀವು ಎವ್ರಿ ಮಂತ್ ನೀವು ಹೋಗೋಕ್ಕಾಗತ್ತಾ? 7 ಟೈಮ್ಸು ಇನ್ 7 ಡೇಸು ನೀವು ಇನ್ ಎನ್ ಇಯರ್ ಹೋಗೋಕ್ಕಾಗತ್ತಾ ನೀವು? ಸೊ ರಿಯಾಲಿಟಿನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ನೋಡಿ. ಇಟ್ ಈಸ್ ನಾಟ್ ವೆರಿ ಈಸಿ ಟು ಓನ್ ಬೈಕ್. ಸೊ ಇಷ್ಟೊಂದೆಲ್ಲ ಇದೆ ಇದ್ರ ಜೊತೆ. ಐಮ್ ನಾಟ್ ಲೈಕ್ ನಿಮಗೆ ಒಂದು ಡಿಸ್ಕರೇಜ್ ಮಾಡ್ತಾಯಿಲ್ಲ ವಿತ್ ADVನ ಓನ್ ಮಾಡಿ ಅಂತ. ಈ ರಿಯಾಲಿಟಿನ ಎಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಓನ್ ಮಾಡ್ತಾ ಇದ್ದೀರಾ ಅಂದರೆ ಟೋಟಲಿ ಫೈನು. ಅದು ಜಸ್ಟ್ ಆ ಡ್ರೀಮು ಆ್ಯಡ್ ನೋಡ್ಬಿಟ್ಟು ಕಣ್ಣು ಮುಚ್ಕೊಂಡು ಬೈ ಮಾಡಿಬಿಡ್ಬೇಡಿ. ಇಷ್ಟೆಲ್ಲ ಕಷ್ಟ ಇದೆ. ನೀವು ಸಿಟಿಯಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಸಿಟಿಯಲ್ಲಿ ಹೋಗಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಓನ್ಲಿ ವೆನ್ ಯು ಡೂ ದಟ್ ಲಾಂಗ್ ಟೂರ್ಸು ಆಫ್ ರೋಡಿಂಗ್ ಮಾಡಬೇಕಾದ್ರೆ ಕಷ್ಟ ಈಸಿ ಅನ್ಸುತ್ತೆ ನಿಮಗೆ. ಐ ಹ್ಯಾವ್ ಅ ಗುಡ್ ಬೈಕ್ ಅಂತ. ಆ್ಯಂಡ್ ಆಲ್ಸೋ ನೀವು ಹ್ಯಾವ್ ಟು ಕನ್ಸಿಡರ್, ನೀವು ಒಂದು ಟೂರಿಂಗ್ ಮಾಡಬೇಕಾದ್ರೆ ಟೂರಿಂಗಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ಪಾಯಿಂಟ್ A ಟು ಪಾಯಿಂಟ್ B. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಮೈಸೂರು ಟು ಗೋವಾ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಆ ಟೈಮ್ ನೀವು ಫುಲ್ ಮಜಾ ಮಾಡಿಕೊಂಡು ಆರಾಮಾಗಿ ನೀವು ಒಂದು ADV ಬೈಕಲ್ಲಿ ಹೋಗ್ಬಿಡ್ತೀರಾ. ಬಟ್ ಅಲ್ಲಿ ಹೋಗ್ಬಿಟ್ಟು ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅವಾಗ ನಿಮಗೆ ಕಷ್ಟ ಆಗುತ್ತೆ. ಅಲ್ಲಿ ಟ್ರಾಫಿಕ್ ಇರ್ಬೋದು, ಅಲ್ಲಿ ಮೇ ಬಿ ಸ್ವಲ್ಪ ಏನೋ ಲೈಕ್ ಪಾರ್ಕಿಂಗ್ ಮಾಡೋಕ್ಕೆ ಕಷ್ಟ ಇರುತ್ತೆ. ನೀವು ಆ ಹೆವಿ ಬೈಕ್ನ ಆ ಕಡೆ ಈ ಕಡೆ ಮೂವ್ ಮಾಡೋದು ಎಲ್ಲ ನಿಮಗೆ ಯು ವಿಲ್ ನಾಟ್ ವೆನ್ ಯು ಗೆಟ್ ದ ಮೂಮೆಂಟ್. ಅಂದರೆ ಒಳ್ಳೆ ಪ್ಲೇಸಸ್ ಇರುತ್ತೆ, ಒಳ್ಳೆ ಜಾಗ ನೋಡಬೇಕಂತ ಇರುತ್ತೆ. ಆವಾಗ ನಿಮಗೆ ಅಲ್ಲಿ ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಹೆವಿ ಗಾಡಿನ ಎತ್ಕೊಂಡು ಸುತ್ತಾಡಿಕೊಂಡು ಎಲ್ಲ ಕಡೆ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಕಷ್ಟ ಅನಿಸ್ಬೋದು. ಸೊ ಇಟ್ ಈಸ್ ನಾಟ್ ಆ್ಯಸ್ ಮೆರಿ ಆ್ಯಸ್ ರೋಸಿ ಆ್ಯಸ್ ಇಟ್ ಈಸ್ ಶೋನ್ ಇನ್ ದ ಆ್ಯಡ್. ಎಲ್ಲ ಕಡೆನೂ ಇಲ್ಲ. ನಿಮಗೆ ಓನ್ಲಿ ಪ್ಲೇಸಸ್ ನಿಮಗೆ ಜನರಲಿ ನೀವು ನೋಡೋದು ಒಂದು ಮೌಂಟೇನ್, ಖಾಲಿ ಮೌಂಟೇನಲ್ಲಿ ತೋರಿಸ್ತಾರೆ, ಇಲ್ಲ ಒಂದು ಖಾಲಿ ಬೀಚಲ್ಲಿ ತೋರಿಸ್ತಾರೆ ವೆನ್ ದೇ ರೈಡಿಂಗು. ಅಲ್ಲಿ ತನಕ ರೀಚ್ ಆಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನೆಲ್ಲ ತೋರಿಸಲ್ಲ ನಿಮಗೆ. ಸೊ ಇಟ್ ಈಸ್ ನಾಟ್. ಆ್ಯಂಡ್ ಆಲ್ಸೋ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಫೋಟೋಸಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ರೈಡ್ ಮಾಡಬೇಕಾದ್ರೆ ಎಷ್ಟು ಭಯದಲ್ಲಿ ನೀವು ರೈಡ್ ಮಾಡಿರ್ತೀರ ಅದ್ರ ಬಗ್ಗೆ ಎಲ್ಲ ಯಾರು ಶೋಕೇಸೇ ಮಾಡಲ್ಲ. ಸೊ ದ ಥಿಂಗ್ ಈಸ್, ನಿಮಗೆ ಯು ಹ್ಯಾವ್ ಟು ಇದನ್ನೆಲ್ಲ ಎಕ್ಸೆಪ್ಟ್ ಮಾಡಿಕೊಂಡು ನೀವು ತೊಗೋತಾ ಇದ್ದೀರಾ ಅಂದರೆ ಇಟ್ ಈಸ್ ಫೈನ್. ಫಾರ್ ಮೀ, ಐ ಪರ್ಸ್ನಲಿ ಫೀಲ್ ದ್ಯಾಟ್ ಯು ಕ್ಯಾನ್ ಓನ್ ಎನಿ ಬೈಕ್ ಆ್ಯಂಡ್ ಡೂ ಟೂರಿಂಗು. ಟು ಬಿ ವೆರಿ ಆನೆಸ್ಟ್, ADV ತೊಗೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮಗೆ ಫಾರ್ ಲಾಟ್ ಆಫ್ ಪೀಪಲ್ಲು. ಬಟ್ ನಿಮಗೆ ಆ್ಯಸ್ ಐ ಟೋಲ್ಡ್ ಯು, ನಿಮ್ಮದು ಗೋಲ್ಸ್ ತುಂಬ ಜಾಸ್ತಿ ಇದೆ. ನಿಮಗೆ ತುಂಬ ಲಾಂಗ್ ಟೂರ್ ಮಾಡಬೇಕು ಆ್ಯಂಡ್ ಯು ಆರ್ ಓಕೆ ಟು ಲಿವ್ ವಿತ್ ದ ಕಾಂಪ್ರಮೈಸಸ್ ಆಫ್ ಓನಿಂಗ್ ಎನ್ ADV ಆ್ಯಂಡ್ ಎವ್ರಿಥಿಂಗು. ಆ್ಯಂಡ್ ಯು ವಾಂಟ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ದ ಟೂರಿಂಗು. ನಾನು ರೆಡಿ ಇದ್ದೀನಿ, ನನಗೆ ಗೊತ್ತು, ನನಗೆ ಇದೆಲ್ಲ ಕಷ್ಟ ಇರುತ್ತೆ, ಎವ್ರಿಥಿಂಗ್ ಇರುತ್ತೆ. ಆ್ಯಂಡ್ ಯು ಆರ್ ನಾಟ್ ಫಾಲಿಂಗ್ ಫಾರ್ ದ ಆ್ಯಡ್, ಬಟ್ ಯು ನೋ ದ ರಿಯಾಲಿಟಿ ಆಫ್ ಅನ್ ADV ಬೈಕು. ರೈಡ್ ಮಾಡಬೇಕಾದ್ರೆ ಐ ನೀಡ್ ಟು ಬಿ ಫೋಕಸ್ಡ್. ಎವ್ರಿಥಿಂಗ್ನ ಎಕ್ಸೆಪ್ಟ್ ಮಾಡ್ಕೊಂಡು ನೀವು ತೊಗೋತಾ ಇದ್ದೀರ, ಗೋ ಫಾರ್ ಇಟ್, ನೋ ಡೌಟ್ ತೊಗೊಳ್ಳಿ. ಬಟ್ ಬ್ಲೈಂಡಾಗಿ ತೊಗೋಬೇಡಿ. ಜಸ್ಟ್ ಬೈ ಸೀಯಿಂಗ್ ದ ಆ್ಯಡ್ ಆ ಬ್ಯೂಟಿಫುಲ್ ಡ್ರೀಮ್ನ ನಿಮಗೆ ಸೆಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಬಟ್ ದಟ್ ಈಸ್ ನಾಟ್ ದ ರಿಯಾಲಿಟಿ. ರಿಯಾಲಿಟಿ ಬಂದ್ಬಿಟ್ಟು ತುಂಬ ಕಷ್ಟಗಳಿದೆ, ತುಂಬ ಎಫರ್ಟ್ ಇದೆ, ನಿಮಗೆ ತುಂಬ ಸ್ಯಾಕ್ರಿಫೈಸಸ್ ಇದೆ. ನಿಮಗೆ ಅದನ್ನೆಲ್ಲ ತೋರಿಸಲ್ಲ. ನನ್ನ ಹತ್ರ ತುಂಬ ಜನ ಅನ್ಕೋತಾರೆ, ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನಲ್ಲ, ನನಗೆ ಹಿಮಾಲಯನ್ ಕೊಟ್ಬಿಡು, ನಾನು ಎಲ್ಲ ಕಡೆ ಸುತ್ತಾಡ್ತೀನಿ ಅಂತ. ಇಟ್ ಈಸ್ ನಾಟ್ ದಟ್ ಈಸಿ. ನಿಮಗೆ ಫಂಡ್ಸ್ ನಿಮ್ಮ ಹತ್ರ ಇರಬೇಕು ಅಲ್ಲೆಲ್ಲ ಸುತ್ತಾಡೋಕ್ಕೆ, ನಿಮಗೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ನಿಮಗೆ ರೈಡರ್ ಕೇಪಬಿಲಿಟಿ ಇರಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ನಿಮಗೆ ಬೇಕಾಗುತ್ತೆ. ಫಂಡು, ಎಕ್ಸ್ಪೀರಿಯನ್ಸು, ಕೇಪಬಿಲಿಟಿ, ಎವ್ರಿಥಿಂಗ್ ಬೇಕಾಗುತ್ತೆ ಅಪಾರ್ಟ್ ಫ್ರಮ್ ಜಸ್ಟ್ ಓನಿಂಗ್ a bike. So this is first thing. So if you are owning a cheaper bike, actually it is much easier. Like Ron ಇಂತನ ಬೈಕ್ 2 lakhs ನೀವು ಬೈಕ್ ತೊಗೊಂಡ್ಬಿಡ್ಬೋದು ಆ್ಯಂಡ್ ಯು ಕ್ಯಾನ್ ರೈಡ್ ಅಲಾಂಡ್ ಲಾಟ್ ಆಫ್ ಪ್ಲೇಸಸ್. ಈವನ್ ದೋ ಅದರಲ್ಲಿ ಕಷ್ಟ ಆಗುತ್ತೆ, ಬಟ್ ಫಾರ್ ಅ ಗೈ ಹೂ ಇಸ್ ವೆರಿ ಸ್ಮಾಲ್ ಆ್ಯಂಡ್ ಶಾರ್ಟ್ ಆಗಿರ್ತಾನೆ ನೋಡಿ, ಆರಾಮಾಗಿ ಆ ಬೈಕಲ್ಲಿ ಆರಾಮಾಗಿ ರೈಡ್ ಮಾಡ್ಬೋದು. ಯು ಕ್ಯಾನ್ ಸ್ಪೆಂಡ್ ದಟ್ ಮನಿ, ಎಕ್ಸ್ಟ್ರಾ ಮನಿ, ವಾಟ್ ಎವರ್ ಯು ಹ್ಯಾವ್ ವಿಚ್ ಯು ಕುಡ್ ಹವ್ ಸ್ಪೆಂಡ್ ಆನ್ ಅ ಬಿಗರ್ ಬೈಕು ಆನ್ ಟೂರಿಂಗ್ ಮೇಲೆ ಸ್ಪೆಂಡ್ ಮಾಡ್ಬೋದು, ಅವ್ರ ಎಕ್ವಿಪ್ಮೆಂಟ್ಸ್ ಮೇಲೆ, ಅವ್ರ ಆಕ್ಸೆಸರೀಸ್ ಮೇಲೆ ಸ್ಪೆಂಡ್ ಮಾಡ್ಬೋದು. ಸೊ ಸ್ವಲ್ಪ ಯೋಚನೆ ಮಾಡ್ಕೊಂಡು ಬೈ ಮಾಡಿ ಅಂತ ನಾನು ಹೇಳ್ತೀನಿ. ಎನಿವೆ, ಇನ್ನೊಂದು ಕ್ವಶನ್ ಇರ್ಬೋದು ನಿಮಗೆ, ಈಸ್ ದ್ಯಾಟ್ ಓಕೆ, ನಾನು ಮೇ ಬಿ ನೀವು ಹೇಳ್ತಾ ಇರೋದು ಕರೆಕ್ಟ್ ಇರ್ಬೋದು ಎವ್ರಿಥಿಂಗು, ಬಟ್ ನಾನು ಎಲ್ಲ ಕಡೆ ಯೂಟ್ಯೂಬಲ್ಲಿ ಆರ್ ಇನ್ ಜನರಲ್ ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ಇದನ್ನು ಅಷ್ಟೊಂದು ಸೆಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಆರ್ ಅವರೇ ಓನ್ ಮಾಡಿಬಿಟ್ಟು ಅದನ್ನು ಬೆಸ್ಟ್ ಬೈಕ್ ಅಂತ ಹೇಳ್ತಾ ಇದ್ದಾರೆ ಆನ್ ಎವ್ರಿಥಿಂಗ್. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ತುಂಬ ಜನ ಇದನ್ನ ಬೆಸ್ಟ್ ಆಲ್ರೌಂಡರ್ ಬೈಕ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಒಪಿನಿಯನ್ ಇಟ್ ಈಸ್ ನಾಟ್ ಅ ಬೆಸ್ಟ್ ಆಲ್ರೌಂಡರ್ ಬೈಕು. ನನ್ನ ಒಪಿನಿಯನ್ ರೆಟ್ರೋ ರೋಡ್ಸ್ಟರ್ ಬಂದುಬಿಟ್ಟು, ಆರ್ ಫಾರ್ ದಟ್ ಮ್ಯಾಟರ್ ಸ್ಕ್ರಾಮ್ಲರೂ ಸ್ವಲ್ಪ ಕಷ್ಟನೇ ಇದೆ ಹೇಳ್ಬೇಕಂದ್ರೆ. ನನ್ನ ಒಪಿನಿಯನ್ ರೆಟ್ರೋ ರೋಡ್ಸ್ಟರು, ನೇಕೆಡ್ ಬೈಕ್ಸು ಇದೆಲ್ಲ ಒಳ್ಳೆ ಬೈಕ್ಸೇ. ಇದರಲ್ಲಿ ನೀವು ಎಲ್ಲ ಕಡೆ ಹೋಗ್ಬೋದು, ಬಟ್ ನೀವು ಅಷ್ಟೊಂದು ಶೋ ಮಾಡೋಕ್ಕಾಗಲ್ಲ ಅಷ್ಟೇ ಈ ಬೈಕಲ್ಲಿ. ಇದರಲ್ಲಿ ಹೋದರೆ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ಬಿಡ್ತೀನಿ.
ಫಸ್ಟ್ಲಿ ನೀವೊಂದು ಎ ಡಿ ವಿನ ಓನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದು ಯು ಕಮ್ ಇನ್ ಟು ಅ ಪರ್ಸೆಪ್ಷನ್ ದ್ಯಾಟ್ ಯು ಆರ್ ಅ ಟೂರರ್. ಕಂಪೇರ್ ಟು ಒಂದು ಸ್ಪ್ಲೆಂಡರಲ್ಲೂ ನೀವು ಟೂರ್ ಮಾಡ್ಬೋದು, ಬಟ್ ನೀವೊಂದು ಎ ಡಿ ವಿ ತೊಗೊಂಡು ನೀವು ಟೂರ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಗಿವ್ಸ್ ಯು ಪರ್ಸೆಪ್ಷನ್. ಓಕೆ, ನೀವು ಎ ಡಿ ವಿ ಓನ್ ಮಾಡ್ತಾ ಇದ್ದೀರಾ ಅಂದರೆ ಇವನು ಟೂರರು, ಇವನು ತುಂಬ ಕಡೆ ಸುತ್ತಾಡ್ತಾನೆ, ಇವನು ವೀಡಿಯೋನ ಫಾಲೋ ಮಾಡಿದೆ, ಇವನು ಚಾನಲ್ನ ಇವನ್ನ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿದೆ, ಹಿ ವಿಲ್ ಬಿ ಡೂಯಿಂಗ್ ಅ ಲಾಡ್ ಆಫ್ ಟ್ರಾವೆಲಿಂಗ್ ಬ್ಲಾಗ್ಸ್ ಅಂತ. ಸ್ಪ್ಲೆಂಡರ್ ಇಟ್ಕೊಳ್ಳೋನ್ನ ನೀವು ಫಾಲೋ ಮಾಡಿದ್ರೆ ನೀವು ಅವ್ನು ಮಾಡ್ಬೋದು, ಟೂರಿಂಗ್ ಗೀರಿಂಗ್ ಮಾಡ್ಬೋದು, ಬಟ್ ಯು ಥಿಂಕ್ ದಟ್ ಇವನು ಡೆಫಿನೆಟ್ಲಿ ಇವನು ಜಾಸ್ತಿ ಹೋಗಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ದಟ್ ಈಸ್ ಅ ರಿಯಾಲಿಟಿ ಆಲ್ಸೋ. ಇಂಡಿಯಾ ಅಂತಲ್ಲ, ಇನ್ ಜನರಲ್ ಮೈಂಡ್ ಸೆಟ್ ಹೆಂಗಾಗಿರುತ್ತೆ ಅಂದರೆ ಜನರಲಿ ಇಫ್ ಯು ಆರ್ ಓನಿಂಗ್ ಎನ್ ಎ ಡಿ ವಿ ದೇ ಅಸ್ಯೂಮ್ ದ್ಯಾಟ್ you are going to tour a lot, but if you are owning any other bike they think that you are owning it for some other purpose. So touring ನೀವು ಜಾಸ್ತಿ ಮಾಡೋದು ಅಂತ ಅನ್ಕೋತಾರೆ. ದಟ್ ಈಸ್ ಒಂದು ರಿಯಾಲಿಟಿ. ಆ್ಯಂಡ್ ಆಲ್ಸೋ ಇನ್ನೊಂದು ರಿಯಾಲಿಟಿ ಏನಂದರೆ ನಿಮ್ಮ ಹತ್ರ ಎ ಡಿ ವಿ ಬೈಕ್ ಇಟ್ಕೊಂಡು ನೀವು ಚಾನಲ್ನ ನೀವು ರನ್ ಮಾಡಿದ್ರೆ ನಿಮ್ಮದು ಚಾನಲ್ ಜಾಸ್ತಿ ಟ್ರ್ಯಾಕ್ಷನ್ ಇರುತ್ತೆ, ಬಿಕಾಸ್ ಪೀಪಲ್ ಲೈಕ್ ಟು ಸಿ ಯು ರೈಡ್ ಆನ್ ಅನ್ ಎ ಡಿ ವಿ ಆ್ಯಂಡ್ ಡೂ ಟೂರಿಂಗು. ಯಾರಿಗೂ ಸ್ಪ್ಲೆಂಡರಲ್ಲಿ ಯಾರಾದರೂ ಟೂರಿಂಗ್ ಮಾಡ್ತಾ ಇದ್ದಾರೆ ಅಂದರೆ ದಟ್ ಡಸಂಟ್ ಲುಕ್ ಅಮೇಜಿಂಗ್. ದಟ್ ಈಸ್ ಅ ವೆರಿ ಸ್ಯಾಡ್ ರಿಯಾಲಿಟಿ ಅನ್ಫಾರ್ಚುನೇಟ್ಲಿ, ಬಟ್ ದಟ್ ಈಸ್ ಅ ಟ್ರೂತು. ಸೊ ಅದಕ್ಕೋಸ್ಕರ ತುಂಬ ಜನ ಮಾಡ್ತಾರೆ. ಅದು ನಾನು ತಪ್ಪು ಅಂತ ಅಂತೂ ಹೇಳೋದೇ ಅಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಏನಕ್ಕೆ ಆ ಥರ ಮಾಡಿಲ್ಲ, ಆ ಸ್ಟ್ರಾಟಜಿ ನನಗೆ ಗೊತ್ತಿದ್ರೆ ಅಂತಾನು. ಎಸ್ ಇಟ್ ಈಸ್ ಅ ವೆರಿ ಗುಡ್ ಸ್ಟ್ರಾಟಜಿ, ನೋ ಡೌಟ್. ಅದೇನು ತಪ್ಪು ಅಂತ ನಾನು ಹೇಳೋದೇ ಅಲ್ಲ, ಬಿಕಾಸ್ ಎಂಡ್ ಆಫ್ ದ ಡೇ ಎಲ್ಲರೂ ನಮ್ಮ ಹೊಟ್ಟೆಪಾಡಿಗೆ ಬದುಕ್ತಾ ಇರೋದು. ಸೊ ಆಬ್ವಿಯಸ್ಲಿ ಅವ್ರು ಎಲ್ಲರೂ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಗ್ರೋ ಆಗೋಕ್ಕೆ, ಒಂದು ಲೆವೆಲ್ ಆಫ್ ಲೈಫಲ್ಲಿ ಒಂದು ಅಚೀವ್ ಮಾಡೋಕ್ಕೆ ನಥಿಂಗ್ ರಾಂಗ್ ಇನ್ ದಟ್. ಸೊ ದಿಸ್ ಈಸ್ ಅ ಟೂಲ್ ಆ್ಯಕ್ಚುಲಿ, ಒನ್ ಆಫ್ ದ ವೇ ಟು ಡೂ. ಅವ್ರು ಜಾಸ್ತಿ ಟ್ರಿಪ್ಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಕಾಸ್ ಆಫ್ ದಟ್ ಫ್ಯಾಕ್ಟ್ಸ್ ತುಂಬ ಜನ ಮಾಡ್ತಾರೆ. ಕೆಲವರು ನಿಜವಾಗ್ಲೂ ಟ್ರಿಪ್ಸು ಮಾಡ್ತಾರೆ. ಇಟ್ಸ್ ನಾಟ್ ಜಸ್ಟ್ ಅವರು ಓನ್ ಮಾಡೋದು ಬರೀ ಶೋಗಂತ ಅಲ್ಲ, ಟ್ರ್ಯಾಕ್ಷನ್ಗೋಸ್ಕರ ಮಾತ್ರ ಅಲ್ಲ, ನಿಜವಾಗ್ಲೂ ಟ್ರಿಪ್ಸು ಮಾಡ್ತಾರೆ ಕೆಲವರು. ಐ ಥಿಂಕ್ ಲಾಟ್ ಆಫ್ ಪೀಪಲ್ ನಾನು ನೋಡಿದ್ದೀನಿ, ಗ್ರೋನು ಆಗಿದ್ದಾರೆ, ಪ್ಲಸ್ ಅವ್ರು ತುಂಬ ಒಳ್ಳೊಳ್ಳೆ ಟ್ರಿಪ್ಸು ಆ್ಯಂಡ್ ಟೂರಿಂಗ್ ಬ್ಲಾಗ್ಸು ಮಾಡಿದ್ದಾರೆ. ಬಟ್ ಇನ್ ನನ್ನ ಕೇಸ್ ನೀವು ಕೇಳೋದಾದರೆ ನಾನು ಏನಕ್ಕೆ ತೊಗೊಂಡಿಲ್ಲ ಅಂತ ಕೇಳಿದೆ. ನನಗೂ ಈ ಸ್ಟ್ರಾಟಜಿ ಗೊತ್ತಿದೆ. ನನಗೆ ಏನು ಗೊತ್ತಾ, ನನಗೆ ಪರ್ಸ್ನಲಿ ಐ ಕೆನಾಟ್ ರೈಡ್ ವಿತ್ ಅ ಬೈಕ್ ವಿಚ್ ಐ ಡೋಂಟ್ ಲೈಕ್. ನನಗೆ ಎ ಡಿ ವಿ ಕಾನ್ಸೆಪ್ಟಲ್ಲಿ ನನಗೆ ಆ ಲೈಕಿಂಗ್ ಬರಲೇ ಇಲ್ಲ. ನಾನು ಟ್ರೈ ಮಾಡಿದೆ. ನಾನು ಆ್ಯಕ್ಚುಲಿ ಅಡ್ವೆಂಚರ್ ಟೂರರ್ ಬೈಕ್ ತೊಗೊಳ್ಳೋಣ ಅಂತಲೇ ಪ್ಲ್ಯಾನ್ ಇತ್ತು, ನಾಟ್ ಫಾರ್ ದ ಕಂಟೆಂಟು, ಬಿಕಾಸ್ ನನಗೆ ಕೇಪಬಿಲಿಟಿ ವೈಸ್ ನನಗೆ ಬೆಟರ್ ಇತ್ತು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ನನಗೆ ಎಂಡ್ ಆಫ್ ದ ಡೇ ಅನಿಸ್ತು ದಟ್ ಐ ಹ್ಯಾವ್ ಟು, ನನಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಹಾರ್ಟಲ್ಲಿ ನನಗೆ ರೆಟ್ರೋ ಬೈಕ್ಸ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಮೈಂಡಲ್ಲಿ ಐ ನೋ ಟೆಕ್ನಿಕಲಿ ಫಾರ್ ಟೂರಿಂಗು ಎ ಡಿ ವಿ ಬೈಕ್ಸ್ ಆರ್ ಬೆಸ್ಟು. ಸೊ ಸಮ್ವೇರ್ ಇನ್ ಬಿಟ್ವೀನ್ ನಾನು ಹುಡುಕ್ತಾ ಇದ್ದೆ. ಸೊ ಸ್ಕ್ರಾಮ್ಲರ್ ವಾಸ್ ದ ಬೈಕು, ಸೊ ನಾನು ಅದಕ್ಕೆ ತೊಗೊಂಡೆ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡ್ತೀನಿ, ನಾನು ಏನು ಮಾಡಿಲ್ಲ. ಬಟ್ ಪೀಪಲ್ ಹೂ ಆರ್ ಡೂಯಿಂಗ್ ದಟ್, ನನ್ನ ಒಪಿನಿಯನ್ ತಪ್ಪೇನಿಲ್ಲ. ಗ್ರೋ ಆಗೋದಾಗ ಗ್ರೋ ಮಾಡಿ, ದಟ್ ಈಸ್ ನಥಿಂಗ್ ರಾಂಗ್. ಸೊ ಅದಕ್ಕೋಸ್ಕರ ತುಂಬ ಜನ ತೊಗೋತಾ ಇದ್ದಾರೆ. ಸೊ ಅದರಿಂದ ನೀವು ನಾರ್ಮಲ್ ಸಿಟಿಸನ್ಸು ಅವ್ರ ಯೂಟ್ಯೂಬ್ ಚಾನಲ್ ಏನು ಮಾಡಲ್ಲ, ಅವ್ರು ಮಾಡಿದ್ರು ಸಣ್ಣ ಪುಟ್ಟ, ನೀವು ಅಷ್ಟು ಸೀರಿಯಸ್ ಆಗಿ ಮಾಡಲ್ಲ, ದೆನ್ ಡೋಂಟ್ ಇನ್ವೆಸ್ಟ್ ಟೂ ಮಚ್ ಆನ್ ದಟ್ಟು. ಪೀಪಲ್, ನಾನು ತುಂಬ ಜನ ನೋಡಿದ್ದೀನಿ ಹೂ ಡೂ ಅಮೇಸಿಂಗ್ ಟೂರಿಂಗು ಆನ್ ಎನಿ ಬೈಕು, ಅವ್ರಿಗೂ ಟ್ರ್ಯಾಕ್ಷನ್ ಸಿಗುತ್ತೆ. ಪ್ಲಸ್ ಮೋರ್ ಓವರು ಇಟ್ ಲೈಫ್ ಇರೋದು, ಇಟ್ಸ್ ನಾಟ್ ಜಸ್ಟ್ ಟು ಶೋ ಆಫ್ ವಿತ್ ಎವ್ರಿ ಒನ್. ನೀವು ಎಂಜಾಯ್ ಮಾಡ್ತೀರಲ್ವಾ, ನೀವು ಅಲ್ಲಿ ಹೋದಾಗ ನೀವು ಎಂಜಾಯ್ ಮಾಡ್ತೀರಾ. ಎಂಡ್ ಆಫ್ ದ ಡೇ ಫಾರ್ ಮೀ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ವಾಟ್ ಎವರ್ ಬೈಕ್ ಯು ಓನು, yes, the dream of adventure is amazing, the dream of touring is amazing, but it has all its difficulties also. Difficulties ಇದೆ. ನಾನು ನಾರ್ಮಲ್ ಬೈಕ್, ನಾನು ಅಡ್ವೆಂಚರ್ ಬಿಟ್ಟಾಕಿ, ಅದು ಸ್ಕ್ರಾಮ್ಲರ್ ಇದೆಯೋ ಅನ್ನೋದ್ರ ಹಂಟರ್ ಇತ್ತು ಮೊದಲು, ಎಲ್ಲ ಡಿಫಿಕಲ್ಟೀಸ್ ಅಂತೂ ಇತ್ತು. ಆ್ಯಂಡ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಟೂರ್ ಮಾಡಬೇಕಾದ್ರೆ ಯು ಡೋಂಟ್ ಗೆಟ್ ವಾಟ್ ಯು ವಾಂಟ್ ಆಲ್ಸೋ. ದ ಡ್ರೀಮ್ ವಾಟ್ ದೇ ಆರ್ ಟ್ರೈಂಗ್ ಟು ಸೆಲ್, ಅ ಪರ್ಫೆಕ್ಟ್ ಫೋಟೋ ಇನ್ ಫ್ರಂಟ್ ಆಫ್ ಅ ಮೌಂಟೇನ್, ನಿಮಗೆ ಒಂದೊಂದ್ಸಲಿ ಸಿಗಲ್ಲ. ಮಳೆ ಬರ್ತಾ ಇರ್ಬೋದು, ಸ್ನೋ ಆಗ್ತಾ ಇರ್ಬೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಇಟ್ ಈಸ್ ನಾಟ್ ಲೈಕ್ ನೀವು ಎಲ್ಲ ಕಡೆ ಹೋಗ್ಬೇಕಂದ್ರೆ, ನೀವು ಹೋಗಿದ್ದ ಜಾಗದಲ್ಲಿ ಅಲ್ಲಿ ಏನೋ ಇರೋದೇ ಇಲ್ಲ, ಅವ್ರು ಕ್ಲೋಸ್ ಆಗಿರುತ್ತೆ. ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್ ಆಗುತ್ತೆ ನೀವು ಟೂರ್ ಮಾಡಬೇಕಂದ್ರೆ. ಸೊ ದ ಡ್ರೀಮ್ ವಾಟ್ ದೇ ಆರ್ ಟ್ರೈಂಗ್ ಟು ಸೆಲ್ ವಿತ್ ಅನ್ ಎ ಡಿ ವಿ ಬೈಕು, ನನ್ನ ಒಪಿನಿಯಲ್ಲಿ ಐ ವಾಂಟ್ ಸೇ ಇಟ್ ಈಸ್ ಅ ಮಾರ್ಕೆಟಿಂಗ್ ಗಿಮಿಕ್ ಅಂತ ಹೇಳಲ್ಲ, ಬಟ್ ಇಟ್ ಈಸ್ ಬೆಸ್ಟ್ ಪಾರ್ಟ್ಸ್ ಆಫ್ ದ ಟೂರಿಂಗ್ ಅಷ್ಟೇ. ಇಟ್ ಈಸ್ ನಾಟ್ ದ ವರ್ಸ್ಟ್ ಪಾರ್ಟ್ಸ್ ಆಫ್ ದ ಟೂರಿಂಗ್ನ ನಿಮಗೆ ಶೇರ್ ಮಾಡ್ತಿಲ್ಲ. ಸೊ ಅದು ಇದೆ ಅಂತ ಫಸ್ಟ್ ರಿಯಲೈಸ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಇಟ್ ಈಸ್ ನಾಟ್ ದ ಓನ್ಲಿ ಬೈಕ್ ವಿತ್ ವಿಚ್ ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್ ವಿತ್ ಎನಿ ಅದರ್ ಬೈಕ್ ಅಂತಲೇ ಹೇಳ್ತೀನಿ, ಫಾರ್ ಎವ್ರಿ ಒನ್ ಎಲ್ಸ್. ಬಟ್ ಎಸ್, ಇಫ್ ಯು ಡೂ ಇಟ್ ವಿತ್ ಅನ್ ಅಡ್ವೆಂಚರ್ ಬೈಕ್ ಯು ಫೀಲ್ ಸ್ಪೆಷಲು, ಆ್ಯಂಡ್ ಆಲ್ಸೋ ಪೀಪಲ್ ವಿಲ್ ಲುಕ್ ಎಟ್ ಯು ಆ್ಯಂಡ್ ನೋಟಿಸ್ ಯು. ದಟ್ ಈಸ್ ಆಲ್ಸೋ ರಿಯಾಲಿಟಿ. ಸೊ ಅದಕ್ಕೋಸ್ಕರ ಜನ ತಗೋತಾರೆ. ಬಟ್ ನಿಮ್ಮ ಇಷ್ಟ, ನಿಮ್ಗೆ ಏನು ಇಷ್ಟ ಇದೆ ಅದು ಮಾಡಿ, ನೀವು ಅನಲೈಸ್ ಮಾಡ್ಕೊಳ್ಳಿ. ನನ್ನಿಂದ ನಾನೇನು ಕನ್ಕ್ಲೂಷನ್ ಕೊಡಲ್ಲ. ನಿಮ್ಗೆ ಇಷ್ಟ ಇರೋ ಬೈಕ್ ತೊಗೊಳ್ಳಿ, ನಿಮ್ಗೆ ಎ ಡಿ ವಿ ಇದ್ದರೆ ಇಷ್ಟ ಇದ್ದು ಎ ಡಿ ವಿ ತೊಗೊಳ್ಳಿ. ಬಟ್ ಆಲ್ಸೋ ಯು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಆರ್ ಡಿಫಿಕಲ್ಟೀಸ್ ಟು ಓನಿಂಗ್ ಅಂದರೆ ಅದನ್ನು ನೀವು ರಿಯಲೈಸ್ ಮಾಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.